ನಿನ್ನೆ ಮೊನ್ನೆ ಬಂದಂತ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಏನಂತ ಹೇಳಿದ್ರೆ ಅವ್ರು ಎಲ್ಲೇ ಒಂದು ಪ್ರತಿಭಟನೆ ಮಾಡ್ಲಿ ಸರ್ ಒಂದು 10,000 ಜನ ಎಲ್ಲಾ ಪಕ್ಷಗಳ ಕಡೆಯಿಂದ ನೋಡಿ ನೋಡಿ ರೊಚ್ಚಿಗೆದ್ದಿರ್ತಕ್ಕಂಥ ಒಂದು ಪಕ್ಷ. ನನ್ನ ಕಣ್ಣಲ್ಲಿ ಯುವಕರು ಮಾಡ್ತಿದ್ದಾರೆ, ಜನ ಸೇರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಬೇಡಿಕೆ ಉತ್ತಮ ಅಂತ ಹೇಳಕ್ಕ. ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅನ್ನೋದು ಅವ್ರಿಗೂ ಅದಕ್ಕೂ ಏನು ಡೈರೆಕ್ಟಾಗಿ ಸಂಬಂಧ ಇಲ್ಲ. ಮಕ್ಕಳು ಆತ್ಮಹತ್ಯೆಗಳನ್ನ ಮಾಡ್ಕೊತಾ ಇದ್ದಾರೆ. ಸೊ ಅದೊಂದು ಡ್ರೀಮ್ ಸರ್. ಅದು ಮಹಾತ್ಮ ಗಾಂಧಿ ಅವರು ಇದನ್ನೇ ಮಾಡಿ ಅಲ್ಲ ಸರ್ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟು. ಮಹಾತ್ಮ ಗಾಂಧಿ ಅಂತ ನಾನು ಕರೆಯಲ್ಲ, ಮೋಹನ್ ದಾಸ್ ಗಾಂಧಿ ಇರ್ಬೋದು. ಆ ಉಪವಾಸ ಸತ್ಯಾಗ್ರಹ ಮಾಡಿಕೊಂಡು ಅವರು ಸತ್ತಿದ್ರೆ ಅಲ್ಲ, ಈಗ ನೀವು ಪರಾನ ವಿರೋಧನ ಸರ್. ಈ ಕಾಂಗ್ರೆಸ್ ಅನ್ನೋರು ಯಾವ ಚಳವಳಿ ಕಟ್ಟಿದೆ, ಎಲ್ಲ ರೆಡಿಮೇಡ್ ಆಗಿದ್ರು. ಚೇತನ್ ಅಹಿಂಸಾ ಅವ್ರ ಬಗ್ಗೆ ಇನ್ನೂ ಜನಕ್ಕೆ ಗೊತ್ತೇ ಇಲ್ಲ ಸರ್. ಬಿಡದಿ ಹೋರಾಟದಲ್ಲಿ ನೀವು ಕಾಣಿಸ್ತಾ ಇಲ್ಲ. ಹೋರಾಟಕ್ಕೆ ಈ ರಾಜಕಾರಣಿಗಳು ಬೆಲೆ ಕೊಡ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಜನಗಳ ಕೈಯಲ್ಲಿ. ನಿಮ್ಮ ಹತ್ರ ಪವರ್ ಇದೆ ಅಂತ ನೀವು ಒಂದು ಎಲ್ಲ ಬಡವರ ಮೇಲೆ ಅಸ್ತ್ರ ಬಿಡೋದ್ರಲ್ಲ ಅಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. ಇದ್ದದ್ದನ್ನ ಇದ್ದ ಹಾಗೆ ಹೇಳುವ ಗುಣಕ್ಕೆ, ದಿಟ್ಟತನಕ್ಕೆ ಮತ್ತು ಹೋರಾಟಕ್ಕೆ ಬಹಳಷ್ಟೊಂದು ಹೆಸರಾಗಿರ್ತಕ್ಕಂಥ ನಟ, ಸಾಮಾಜಿಕ ಕಾರ್ಯಕರ್ತ, ಹೋರಾಟಗಾರರು ಅಹಿಂಸಾ ಚೇತನ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೇನೆ ವರ್ತಮಾನದಲ್ಲಿ ಏನೆಲ್ಲ ವಿಚಾರಗಳು ನಡೀತಾ ಇದೆ, ಇವತ್ತಿನ ಯುವ ಜನಾಂಗಕ್ಕೆ ಏನ್ ಹೇಳ್ತಾರೆ, ಎಲ್ಲಾ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅನಿತಾ ಅವರೇ. ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸೊ ಇತ್ತೀಚೆಗೆ ಬಹಳಷ್ಟು ನಿಮ್ಮ ಟ್ವೀಟ್ಗಳೇ ಕಾಣಿಸ್ತಾ ಇದೆ ಸರ್. ಸಮ್ಟೈಮ್ಸ್ ಖುಷಿ ಆಗುತ್ತೆ ಸರ್, ಚೇತನ್ ಸರ್ ಏನೋ ಮಾಡ್ತಿದ್ದಾರೆ, ಸೊ ಬೇರೆ ಯಾರು ಯೋಚನೆ ಮಾಡೋದನ್ನ ಅವರು ವಿಭಿನ್ನವಾಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ. ಸರ್, ಈಗ ಕಾಕ್ರೋಚ್ ಪಾರ್ಟಿ ಬಗ್ಗೆ ನೀವು ಕೇಳೇ ಇರ್ತೀರಿ. ಸೊ ಅದ್ರ ಬಗ್ಗೆ ಬಹಳಷ್ಟು ಇವತ್ತು ಚರ್ಚೆಗಳು ನಡೀತಾ ಇದೆ. ನಿನ್ನೆ ಪಾರ್ಲಿಮೆಂಟ್ ಮುಂದೆ ಒಂದು ಹೋರಾಟ ಆಗುತ್ತೆ ಸರ್. ಅಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಸಾವಿರಾರು ಜನ ಪ್ರತಿಭಟನೆ ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅದು ಬಹಳಷ್ಟೊಂದು ಶಾಂತಿಯುತವಾಗಿ ನಡೀತಾ ಇರುತ್ತೆ ಸರ್. ಆ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ಬಂದು ದೌರ್ಜನ್ಯ ಮಾಡುವಂಥದ್ದು, ಸೊ ಗಾಳಿಯಲ್ಲಿ ಗುಂಡು ಹಾರಿಸುವಂಥದ್ದು, ಇದೆಲ್ಲವನ್ನ ನೋಡಿದಾಗ ಈ ಒಂದು ಹೋರಾಟದ ಬಗ್ಗೆ ನಿಮ್ಮ ನಿಲುವೇನು ಸರ್? ನೀವೇನು ಹೇಳ್ತೀರಿ? ಅನಿತಾ ಅವರೇ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಮೊದಲನೇದಾಗಿ ನಾವು ಈ ವಿಚಾರನ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ನೋಡಬೇಕು. ನಾವೆಲ್ಲ ಒಂದು ಪಕ್ಷದ ಪರನೋ ಇನ್ನೊಂದು ಪಕ್ಷದ ವಿರುದ್ಧ ಅಂತ ನಾನು ನೋಡೋನಲ್ಲ. ನಾನು ಫಸ್ಟಿಂದ ಹೇಳ್ಕೊಂಬಂದಿದ್ದೀನಿ, ಇದು CJP ವರ್ಸಸ್ BJP ಆದರೆ ನಮ್ಮ ಸಮಾಜದ ಪರಿವರ್ತನೆ ಇಲ್ಲ. ಇದು ಕಾಕ್ರೋಚ್ ಜನತಾ ಪಕ್ಷ ಜೊತೆ ಕಾಕ್ರೋಚ್ ನ್ಯಾಷನಲ್ ಕಾಂಗ್ರೆಸ್ ಅಗೇನ್ಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಕಾಕ್ರೋಚ್ ಅಗೇನ್ಸ್ಟ್ ದ ಸಿಸ್ಟಮ್ ಅನ್ನೋ ರೀತಿಯಲ್ಲಿ ಬಂದರೆ ಆವಾಗ ನೋಡಿ 3,000 ಪಕ್ಷಗಳ ವಿರುದ್ಧ ಒಂದು ಉತ್ತಮ ಸಮಾಜದ ಪರಿಕಲ್ಪನೆ ಜನರ ಮುಂದೆ ಇಡ್ಬೋದು. ಪ್ಲಸ್ ಏನು ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಮಗೆ ಯುವಕರು ಗಟ್ಟಿಯಾಗಿ ಅವರ ಒಂದು ವಿಚಾರಗಳು, ಅವರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವರು ಒಂದು ಆದಷ್ಟು ಹೋರಾಟದ ಮುಖಾಂತರ, ಒಂದು ಶಾಂತಿಯುತವಾದ ಹೋರಾಟದ ಮುಖಾಂತರ ಜನರ ಮುಂದೆ ಬಂದು ಒಂದು ರೀತಿ ವಿಚಾರ ಮಂಡಿಸ್ತಾ ಇದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ, ಆ ಒಂದು ಹೋರಾಟಕ್ಕೆ ನಿಂತಿದ್ದಾರೆ. ಆ ಒಂದು ಧೈರ್ಯ, ಆ ಒಂದು ಕಾಳಜಿ ನಮ್ಗೆ ಹೆಮ್ಮೆ ಆಗೋ ವಿಚಾರ. ಸರ್ಕಾರದ ವಿರುದ್ಧ ಅವ್ರ ಸರ್ಕಾರದ ಏನು ನೀಟ್ ಎಕ್ಸಾಮ್ನಲ್ಲಿ 20-22 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಒಂದು ಸೋರಿಕೆ ಆಗಿದೆ, ಇದೆಲ್ಲ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಜುಕೇಷನ್ ಸಿಸ್ಟಮ್ನ ನಮ್ಗೆ ಖಂಡಿತ ಇಂಪ್ರೂವ್ಮೆಂಟ್ ಬೇಕಾಗಿದೆ. ಆ್ಯಂಡ್ ವಿ ಆರ್ ಡೆಫಿನೆಟ್ಲಿ ಫಾರ್ ಎನಿಬಡಿ ಹೂ ಸ್ಟ್ಯಾಂಡ್ಸ್ ಅಪ್ ಅಗೇನ್ಸ್ಟ್ ಇನ್ಜಸ್ಟಿಸ್, ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ. ಬಟ್ ಇದರಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ಡಿಮೆನ್ಷನಲ್ಲಿ ನೋಡಬೇಕು. ಫಸ್ಟ್ ಆಫ್ ಆಲ್, ನಾವು ಪೊಲೀಸ್ನವ್ರು ಯಾವುದೇ ಥರ ಟಿಯರ್ ಗ್ಯಾಸ್ ಮಾಡೋದಾಗಿರ್ಬೋದು ಅಥವಾ ಸರ್ಕಾರ ಅದನ್ನು ಬಳಸಿ ದೌರ್ಜನ್ಯ ಮಾಡೋದನ್ನು ನಾವು ಖಂಡಿಸಲೇಬೇಕು. ಅದು ಈಸ್ ನಾಟ್ ಅನ್ ಇಟ್ಸ್ ನಿಜವೂ ಒಂದು ಪ್ರಜಾಪ್ರಭುತ್ವದ ಮೇಲೆ ಒಂದು ದಾಳಿ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಬಟ್ ಇದನ್ನು ನಾವು ಸ್ವಲ್ಪ ಬೇರೆ ಥರನೂ ನೋಡಿದಾಗ, ಫಸ್ಟ್ ಆಫ್ ಆಲ್ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ನಾನು ಹೇಗೆ ನೋಡ್ತೀನಿ ಅಂದರೆ, ಸೋರಿಕೆ ಆಗಿದೆ, ನೀಟ್ ಎಕ್ಸಾಮ್ ಆಗಿದೆ. ಅದು ಒಂದೇ ಎಕ್ಸಾಮ್ ಅಂದರೆ ಎಷ್ಟೋ ಒಂದು ರೀತಿ ಎಕ್ಸಾಮ್ಗಳು ಈ ರೀತಿ ಸಮಸ್ಯೆಗಳು. ನೀಟ್ ಇಸ್ ಎನ್ ಎಲೀಟ್ ಎಕ್ಸಾಮ್. ಅದು ಒಂದು ರೀತಿ ನಮ್ಗೆಲ್ಲರಿಗೂ ಸೇರಿದ ಒಂದು ಮೆಡಿಕಲ್ ಸ್ಟೂಡೆಂಟ್ಸ್ ಅಂದರೆ ಇಟ್ಸ್ ವೆರಿ ಒಂಥರ ಎಜುಕೇಷನ್ ಎಲೀಟ್ ಡಿಮ್ಯಾಂಡ್. ಆಯಿತು, ಫೈನ್, ಸೋರಿಕೆ ಆಗಿದೆ. ಈ ಸೋರಿಕೆ ಆಗೋದನ್ನು ಮುಂದೆ ಆಗದಂಗೆ ಮತ್ತು ಯಾರ್ಯಾರು ಅದನ್ನು ಮಾಡಿದ್ರು ಅದಕ್ಕೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಆ ರೀತಿಯ ಗಟ್ಟಿಯಾದ ನಿಲುವು ಬೇಕು. ಅದು ಬಿಟ್ಟು ಎಲ್ಲ ಸೋರಿಕೆ ಆಗಿದೆ ಅನ್ನೋ ಕಾರಣಕ್ಕೆ ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅನ್ನೋದು ಅವ್ರಿಗೂ ಅದಕ್ಕೂ ಏನು ಡೈರೆಕ್ಟಾಗಿ ಸಂಬಂಧ ಇಲ್ಲ. ಹೊಣೆಗಾರಿಕೆ ಸಂಬಂಧ ಇಲ್ಲ ಸರ್. ಇವಾಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ.
ಈಗ ನಮ್ಗೆ ಇವಾಗ ಎಜುಕೇಶನ್ ಮಿನಿಸ್ಟರ್ ರೆಪ್ರೆಸೆಂಟ್ ಮಾಡೋದು ಎಜುಕೇಶನ್ ಸಂಬಂಧಪಟ್ಟಂತ ಏನೇ ಒಂದು ವಿಚಾರಗಳಾದ್ರೂ ಕೂಡ ಅವ್ರು ಅದನ್ನ ತಗೊಳ್ಬೇಕು ಸರ್. ನೀಟ್ ವಿಚಾರ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಸೊ ಎಷ್ಟೊಂದು ಓದಿರ್ತಾರೆ ಅಂತ ಹೇಳಿದ್ರೆ 8th ಸ್ಟ್ಯಾಂಡರ್ಡ್ ಇಂದಾನೇ ಸ್ಟಾರ್ಟ್ ಮಾಡಿರ್ತಾರೆ ಸರ್. ಮತ್ತೆ ಇದು ಮೊದಲನೇ ಬಾರಿ ಅಲ್ಲ ಸರ್. ಈ ಒಂದು 2-3 ವರ್ಷಗಳಲ್ಲಿ ಏನೆಲ್ಲ ಒಂದು ಫಜೀತಿಗಳಾಯ್ತು, ಮಕ್ಕಳು ಆತ್ಮಹತ್ಯೆಗಳನ್ನ ಮಾಡ್ಕೊತಾ ಇದ್ದಾರೆ. ಸೊ ಅದೊಂದು ಡ್ರೀಮ್ ಸರ್ ಅದು. ನೋಡಿ ಅನಿತಾ ಪದೇ ಅವರೇ, ಪದೇ ಇದು ಆಗ್ತಾ ನಾನು ಇದ್ದಾಗ ನಾನು ಯಾವುದೇ ಕಾರಣಕ್ಕೆ ಇವಾಗ ಆಗಿರೋದನ್ನ ಜಸ್ಟಿಫೈ ಮಾಡ್ಕೊಳ್ಳೋದಲ್ಲ. ಹ್ಮ್ ಶಿಕ್ಷಣದ ವ್ಯವಸ್ಥೆ ಸಂಪೂರ್ಣವಾಗಿ ಪರಿವರ್ತನೆ ಬೇಕು. ನೀವು ಒಂದು ಮಿನಿಸ್ಟರ್ನ ರಿಪ್ಲೇಸ್ ಮಾಡಿದ್ರೆ ಇನ್ನೊಂದು ಮಿನಿಸ್ಟರ್ ಅದೇ ಹಿಂದುತ್ವದ ಮನಸ್ಥಿತಿನಲ್ಲಿ ಅದೇ ಒಂದು ರೀತಿ ವ್ಯಕ್ತಿ ಬರ್ತಾರೆ ಹೊರತು ಸಿಸ್ಟಮನ್ನು ಪರಿವರ್ತನೆ ಆಗಲ್ಲ. ನಮಗೆ ಎಜುಕೇಷನಲ್ ಟ್ರಾನ್ಸ್ಫಾರ್ಮೇಷನ್ ಬೇಕು. ಇವಾಗ ಒಂದೇನಾದರೂ ಒಂದು ರೈಲ್ವೆ ನಡೀತಾ ಇದೆ, ಟ್ರೈನ್ಗೆ ಹೋಗ್ತಾ ಇದೆ, ಟ್ರೈನ್ನಲ್ಲಿ ಯಾವುದೋ ಒಂದು ಕಾರ್ಗೋ ಟ್ರೈನ್ ಬಿದ್ದು ಅದೆಲ್ಲ ಕ್ರ್ಯಾಶ್ ಆಗಿ ಅಥವಾ ಏನೋ ಒಂದು ಕೆಲವ್ರಿಗೂ ನೋವಾದ ಈ ರೀತಿ ಆದರೆ ರೈಲ್ವೆ ಮಿನಿಸ್ಟರ್ ಇಮಿಡಿಯೇಟಾಗಿ ರಾಜೀನಾಮೆ ಕೊಡಬೇಕಾ? ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಕೊಟ್ರು ಸರ್. ಕೊಡಬಾರ್ದು. ಅವರ ಇಚ್ಛೆಯಿಂದ ಕೊಟ್ಟರೆ ಅದು ಒಳ್ಳೆಯದೇ. ಹ್ಮ್ ಆಯಿತು, ಅವರಿಂದ ಸಮಸ್ಯೆಗಳಾದ ಅವಾಗ ಭಾಳ ಜನ ಟ್ರೈನ್ ಆಕ್ಸಿಡೆಂಟ್ಸ್ ಭಾಳ ಆಗ್ತಾಯಿತ್ತು. ಬಟ್ ಇವಾಗ ನಾವೇನು ಮಾಡಬೇಕು ಅಂದರೆ ಈ ತಪ್ಪು ಆಗಿದ್ರೆ ನೋಡಬೇಕು. ಇವಾಗ ಏವಿಯೇಷನ್ ಏನೋ ಒಂದು ಇದು ನಡೀತು, ಒಂದು ಫ್ಲೈಟ್ ಹೋಗಿ ಅದು ಎಕ್ಸ್ಪ್ಲೋಷನ್ ಆಗಿ ಅದು ಒಂದು ರೀತಿ 300 ಜನ ಅಷ್ಟು ತೀರ್ಕೊಂಡ್ರು. ಅದು ಭಾಳ ದೊಡ್ಡ ಅನಾಹುತ. ಅದಕ್ಕೆ ಆಟೋಮ್ಯಾಟಿಕ್ಕಾಗಿ ಏವಿಯೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾ? ಹಿಂಗಾದರೆ ಅಥವಾ ಒಂದು ರೇಪ್ ಆಗತ್ತೆ ಅಂತ ಇಟ್ಕೊಳ್ಳಿ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಂತ್ರಿ ಅದಕ್ಕೆ ರಾಜೀನಾಮೆ ಕೊಡಬೇಕಾ? ದಿಸ್ ಇಸ್ ಅ ಇಂಪಾರ್ಟೆಂಟ್ ಕ್ವಶನ್. ಅದಾದಮೇಲೆ ಏನಾಗಿದೆ ಅಂದರೆ, ಯಾವಾಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲಿಲ್ವೋ ಮತ್ತು ಸೋನಂ ವಾಂಗ್ಚುಕ್ಕನ್ನು ಅವ್ರು ಅಲ್ಲಿಂದ 20-21 ಆದಮೇಲೆ ಕರ್ಕೊಂಡು ಹೋದ್ರು ಗವರ್ಮೆಂಟು, ಆವಾಗ ಪ್ರಧಾನಮಂತ್ರಿ ಮೋದಿಯವರು ರಾಜೀನಾಮೆ ಬೇಕು ಅಂತ ಕೇಳಿದ್ರು. ನಾನು ಉಪವಾಸ ಸತ್ಯಾಗ್ರಹ ನೋಡಿ, ಕೆಲವು ವಿಚಾರ. ನಂಬರ್ 1, ಈ ಸರ್ಕಾರ, ಕೇಂದ್ರ ಸರ್ಕಾರ ಭಾಳ ಡಿಲೇ ಮಾಡಿದೆ. ಕೇಂದ್ರ ಸರ್ಕಾರ 20 ದಿನ ಅದನ್ನು ಸುಮ್ಮನೆ ಅವ್ರನ್ನ ಕಾಯಿಸಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಕೂಡ ಯಾವ ರೆಸ್ಪಾಂಡ್ ಮಾಡ್ದಂಗೆ ಒಂದು ರೀತಿ ಹಾರ್ಟ್ಲೆಸ್ ರೀತಿಯಲ್ಲಿ ಕೆಲಸ ಮಾಡಿದೆ. ನಾನು ನೋಡಿದ್ದೀನಿ, ರೈತರ ಹೋರಾಟ ಆದಾಗ, ರೈತ ವಿರೋಧಿ ಕಾನೂನುಗಳು ಬಂದಾಗ 660 ರೈತರು ಜೀವ ಕೊಟ್ಟಾದ ಮೇಲೂ ಕೂಡ 1 ವರ್ಷದ ಮೇಲಾದರೂ ಕೂಡ ಅದನ್ನು ಒಂದು ರೀತಿ ವಾಪಸ್ ತೊಗೊಂಡಿಲ್ಲ. ಸೊ ಇಟ್ ಇಸ್ ನಾಟ್ ಅ ಪ್ರೋಟೆಸ್ಟ್ ಸರ್ಕಾರ ಅಂತ ಹೇಳೋಕ್ಕಾಗಲ್ಲ, ಇದು ಒಂದು ಆ್ಯಂಟಿ ಪ್ರೋಟೆಸ್ಟ್ ಸರ್ಕಾರ ಅಂತ ಹೇಳೋದು ಸುಳ್ಳಿಲ್ಲ. ಆದರೆ ನಮಗೆ ಉಪವಾಸ ಸತ್ಯಾಗ್ರಹ ಅಂತ ನೋಡಿದಾಗ ನಮ್ಮ ಸಿದ್ಧಾಂತದಲ್ಲಿ, ಅಂಬೇಡ್ಕರ್, ಪೆರಿಯಾರ್, ಪೂಲೆ ದಂಪತಿಯ ಸಿದ್ಧಾಂತದಲ್ಲಿ ನಾವು ಯಾವತ್ತೂ ಉಪವಾಸ ಸತ್ಯಾಗ್ರಹಗಳು ಅಷ್ಟೊಂದು ಗಟ್ಟಿಯಾಗಿ ಮಾಡೂ ಇಲ್ಲ, ಅಷ್ಟೊಂದು ಒಪ್ಪಿಗೆನೂ ಪಟ್ಟಿಲ್ಲ. ನಮ್ಮ ಮಾದರಿ ಬಾಬಾ ಸಾಹೇಬ್ರು ಏನು ಹೇಳ್ತಾರೆ ಅಂದರೆ, ಉಪವಾಸ ಸತ್ಯಾಗ್ರಹ ವಿಚಾರದಲ್ಲಿ ನೋಡಿದ್ರೆ ಅದು ಅರಾಜಕತೆಯ ಮಾರ್ಗ ಅಂತ ಹೇಳ್ತಾರೆ. ತಂದೆ ಪೆರಿಯಾರ್ ಏನು ಹೇಳ್ತಾರೆ ಅಂದರೆ, ಆಬ್ಸ್ಟಿನೆಸಿ ಅಂದರೆ ಹಠಮಾರಿತನದ ಮಾರ್ಗ. ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅವ್ರಿಗೆ ಮಾಡೋಕ್ಕಾಗಲ್ಲ ಅಂತಲ್ಲ, ಅದು ಕಷ್ಟನೇ. ಅಂದ್ರೆ 2 ಮಾತಿಲ್ಲ, ಅದು ಜೀವ ಕಷ್ಟನೇ. ಬಟ್ ಏನಾಗತ್ತೆ ಅಂದರೆ, ನಮಗೆ 10,000 ಸಮಸ್ಯೆಗಳಿದೆ ಅನಿತವ್ರೆ. ಇಡೀ ಶಿಕ್ಷಣದ ವ್ಯವಸ್ಥೆ ಹಾಳಾಗಿದೆ. ಬರೀ ನೀಟ್ಗೋಸ್ಕರ, ಮೆಡಿಕಲ್ ಸೀಟ್ಗೋಸ್ಕರ ಸಿಗ್ತಿರೋ ಹೈಲಿ ಎಜುಕೇಟೆಡ್ಡು ಅವ್ರವ್ರ ಲಾಭ ಪಡಿತಿರೋರು ಅಷ್ಟೇ ಅಲ್ಲ, ಭಾಳ ಜನಕ್ಕೆ ಪ್ರೈಮರಿ ಎಜುಕೇಷನ್ನ ತಳಮಟ್ಟದಿಂದ ಸಮಸ್ಯೆ ಇದೆ, ಗ್ರಾಮೀಣ ಭಾಗದ ಸಮಸ್ಯೆಗಳಿದೆ, ಎಲ್ಲ ರೀತಿ ಪಠ್ಯ ಪುಸ್ತಕ ಸಮಸ್ಯೆಗಳಿದೆ, ಟೀಚರ್ಸ್ಗಳು ಕರೆಕ್ಟಾಗಿ ನಮ್ಮ ಸಮಸ್ಯೆಗಳು, ಎಲ್ಲ ರೀತಿ ಸಮಸ್ಯೆಗಳಿದೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ, ಎಲ್ಲ ರೀತಿ ಸಮಸ್ಯೆ ಇದೆ. ಇದನ್ನು ನೀವು ಪ್ರಧಾನಮಂತ್ರಿ ಧರ್ಮೇಂದ್ರ ಪ್ರಧಾನ್ ಇದನ್ನು ಎಜುಕೇಷನ್ ಮಿನಿಸ್ಟರ್ ಒಬ್ಬರು ರಾಜೀನಾಮೆ ಕೊಟ್ಟೆ ಅಂತ ಒಂದು ಇಶ್ಯೂಗೋಸ್ಕರ ಆ ಡಿಮ್ಯಾಂಡ್ ಎಷ್ಟು ತೂಕ ಇದೆಯಾ ಅಂತ ಇಲ್ವೋ ಪ್ರಶ್ನೆ ಇದೆ. ಅದಕ್ಕೊಂದು ಜೀವ ಕೊಟ್ಟರೆ ಈ 10,000 ಸಮಸ್ಯೆಗಳು ಯಾರು ಬಗೆಹರಿಸ್ತಾರೆ? ನಿಮಗೆ ಒಂದು ಇಶ್ಯೂ ಇರ್ಬೋದು ರೀ, ನಮಗೆ 10,000 ಸಮಸ್ಯೆಗಳಿದೆ. ಅದನ್ನೆಲ್ಲ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಹೋರಾಟದ ಮುಖಾಂತರ ಸರಿಪಡಿಸ್ಬೇಕು. ಅದು ನಮ್ಮ ಮಾದರಿಗಳು ಹೇಳಿದ್ದಾರೆ. 2ನೇದಾಗಿ, ನಾವೆಲ್ಲ ಅಹಿಂಸಾ ನಂಬೋರು. ನನ್ನ ಹೆಸರು ಇಟ್ಕೊಂಡಿದ್ದು ಚೇತನ ಅಹಿಂಸಾ ಅಂತ. ಅಹಿಂಸಾ ಮಾರ್ಗ ಅಂದರೆ ಶಸ್ತ್ರಾಸ್ತ್ರ ಇಲ್ಲದೆ, ಹಿಂಸೆ ಇಲ್ಲದೆ ಪರಿವರ್ತನೆ ಕಟ್ಟೋದು, ಒಂದು ಡೆಮೊಕ್ರಾಟಿಕ್ ಮೀನ್ಸ್ ಮುಖಾಂತರ. ಇವಾಗ ನಾನು ಹೋರಾಟಕ್ಕೋಸ್ಕರ ಅಂತ ಇಟ್ಕೊಳ್ಳಿ, ಹೋರಾಟಕ್ಕೋಸ್ಕರ ನಾನು ನನ್ನನ್ನು ಸುಟ್ಕೊತೀನಿ ಅಂದರೆ ಅದು ಅಹಿಂಸಾನ? ನಾನು ನನ್ನನ್ನು ಚಾಟಿಯಿಂದ ಹೊಡ್ಕೊತೀನಿ ಅಂದರೆ ಅಹಿಂಸಾನ? ನಾನು ಇವತ್ತಿನ ದಿನ ಊಟ ಮಾಡದೆ ನನ್ನ ಜೀವನ ಕಳ್ಕೊತೀನಿ, 20-25 ದಿನ ನಾನು ಊಟ ಬಿಟ್ಟಿರ್ತೀನಿ ಅಂದರೆ ಅದು ಅಹಿಂಸಾನ? ನನ್ನ ಕಣ್ಣಲ್ಲಿ ನಿಮಗೆ ನೀವೇ ಹಿಂಸೆ ಮಾಡಿಕೊಂಡು ಅದು ಅಹಿಂಸಾ ಅಲ್ಲ. ಸೊ ನಾವು ಇದನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ನೋಡ್ತೀವಿ. ಕಾಂಪ್ಲೆಕ್ಸ್ ಆಗಿ ನೋಡಿದಾಗ ಪರಿವರ್ತನೆ ಬೇಡ ಅಂತ ಅಲ್ಲ, ಪರಿವರ್ತನೆ ಯಾವ ಮಾರ್ಗ ಮಾಡ್ತಿದೆ? ಯಾಕಂದರೆ ಇವಾಗ ಹೋರಾಟ ಮಾಡಾದ್ಮೇಲೆ ಇವತ್ತು ಮಾಧ್ಯಮದವರು, ಮಹಿಳಾ ಮಾಧ್ಯಮದವರು, ಪತ್ರಕರ್ತರ ಮೇಲೆಲ್ಲ ಒಡೆದು ಮಾಡ್ತಾ ಇದ್ರು. ನಿಜವಾಗ್ಲೂ ಬಾಬಾ ಸಾಹೇಬ್ರು ಏನು ಹೇಳಿದ್ರು, ಒಂದು ಕೇಯಾಸು, ಒಂದು ಆನಾರ್ಕಿ, ಒಂದು ಅರಾಜಕತೆ ಅದು ದೊಡ್ಡ ಪ್ರಮಾಣದ ನಡೀತಾ ಇದೆ. ಹಾಗಿದ್ದಾಗ ಸರ್ಕಾರ ಅದಕ್ಕೆ ತುಪ್ಪ ಸುರಿದಿಲ್ಲ ಅಂತ ಹೇಳ್ತಾ ಇಲ್ಲ. ಸರ್ಕಾರದ ಒಂದು ರೀತಿ ಕ್ಯಾಲೆಸ್ನೆಸ್ಸು, ಅವರು ಒಂದು ರೀತಿ ಕಾಳಜಿ ತೋರಿಸ್ತಾ ಇರೋದು ಒಂದು ಕಾರಣ ಆಯಿತು. ಅವರು ಒಂದು ರೀತಿ ಇದನ್ನು ಒಂದು ಟಿಯರ್ ಗ್ಯಾಸ್ ಮಾಡಿ ಅವರು ಕೂಡ ಪೊಲೀಸ್ ಮೇಲೆ ದಾಳಿ ಮಾಡೋದು ಭಾಳ ತಪ್ಪು. ಬಟ್ ಹೋರಾಟ ಅಂದ್ರೂ ಕೂಡ ಎಲ್ಲರ ಹೋರಾಟವೂ ಸರಿ ಸಮಾನ ಇರಲ್ಲ. ಎಷ್ಟೋ ಒಂದು ಹೋರಾಟಗಳು ಕೂಡ ಒಂದು
ಇನ್ನೂ ಉತ್ತಮ ರೀತಿ ಆಲೋಚನೆ ಮಾಡಿ ಅಲ್ಲ ಮಾಡಿದ್ರೆ ಇನ್ನೂ better ಹಾಗಿದ್ರೆ ಆಗಿದೆ. ಉಪವಾಸ ಸತ್ಯಾಗ್ರಹ ಮಾಡಿದ್ದೇ ತಪ್ಪು ಅಂತ ತಾವು ಹೇಳ್ತೀರಾ? ನಮ್ಮ ಮಹಾತ್ಮ ಗಾಂಧಿ ಅವರು ಇದನ್ನೇ ಮಾಡಿ ಅಲ್ಲ ಸರ್ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ರು. ಮಹಾತ್ಮ ಗಾಂಧಿ ಅಂತ ನಾನು ಕರೆಯಲ್ಲ, ಮೋಹನ್ ದಾಸ್ ಗಾಂಧಿ ಇರ್ಬೋದು. ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ಮಾಡಿದ್ದಾರೆ. ಬಟ್ ಅವ್ರ ಎಲ್ಲ ಹೋರಾಟಗಳು ಉತ್ತಮವಾಗಿದೆ ಅಂತ ನಾವು ನೋಡೋರಲ್ಲ. ನಮ್ಮ ಕಣ್ಣಲ್ಲಿ ಕಾಂಶಿರಾಮ್ ಅವ್ರು ಹೇಳ್ತಾರೆ, ಗಾಂಧಿವಾದನೇ ಆಧುನಿಕ ಮನುವಾದ ಅಂತ ಹೇಳ್ತಾರೆ. ನಮಗೇನಂದರೆ ಫಸ್ಟ್ ಆಫ್ ಆಲ್ ಬ್ರಿಟಿಷ್ನವರು ಅವರು ವರ್ಲ್ಡ್ ವಾರ್ II ಆದಮೇಲೆ ಎಲ್ಲ ಕಾಲನೀಸ್ಗಳಿಗೂ ಫ್ರೀಡಮ್ ಬರ್ತಾ ಇತ್ತು. ವರ್ಲ್ಡ್ ವಾರ್ II ಆದಮೇಲೆ ಅನಿವಾರ್ಯತೆಯಿಂದ ಅವ್ರ ಕಾಲನೀಸ್ ನಡೆಸೋಕೆ ಆಗದೆ ಇರೋದ್ರಿಂದ ಅದು ಒಂದು ರೀತಿ ಸ್ವಾತಂತ್ರ್ಯ ಸಿಗ್ತಾ ಇತ್ತು. ಗಾಂಧಿಯ ಕಾಂಟ್ರಿಬ್ಯೂಷನ್ ಏನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆ ಒಂದು ಇಶ್ಯೂ ಸ್ವರಾಜ್ ಅನ್ನೋ ಒಂದು ಇಶ್ಯೂಗೆ ಅವರು ಒಂದು ರೀತಿ ಹೋರಾಟ ಮಾಡಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಉಪವಾಸ ಮಾಡೋದಷ್ಟೇ ಅಲ್ಲ, ಈ ಒಂದು ಪೂನಾ ಪ್ಯಾಕ್ಟ್ ವಿಚಾರದಲ್ಲಿ ಏನು ಒಂದು 1932 ಮತ್ತು 35ನಲ್ಲಿ ಪೂನಾ ಪ್ಯಾಕ್ಟ್ ಆಗುತ್ತಲ್ಲ, ಆ ವಿಚಾರದಲ್ಲಿ ಜೈಲಿನಲ್ಲಿ ಕೂತ್ಕೊಂಡು ಪ್ರತ್ಯೇಕ ಮತಕ್ಷೇತ್ರಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಬ್ಲ್ಯಾಕ್ ಮೇಲ್ ರೀತಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಬ್ಲ್ಯಾಕ್ ಮೇಲ್ ಅಂದರೆ ಏನು? ನಾನು ನನ್ನ ಜೀವ ಹೋಗ್ತಿದ್ದು ಯಾಕೆ? ಯಾಕಂದರೆ ಈ ಒಂದು ಸಮುದಾಯಗಳು, ದಲಿತ ಸಮುದಾಯಗಳಿಗೆ, ಬೇರೆ ಬೇರೆ ಸಮುದಾಯಗಳಿಗೆ ಪ್ರತ್ಯೇಕ ಮತಕ್ಷೇತ್ರ ನ್ಯಾಯ ಒದಗಿಸೋದು, ಪೊಲಿಟಿಕಲ್ ಜಸ್ಟಿಸ್ ಬೇಡ ಅನ್ನೋ ಕಾರಣಕ್ಕೆ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಸೊ ಉಪವಾಸ ಸತ್ಯಾಗ್ರಹ ನನ್ನ ಕಣ್ಣಲ್ಲಿ ಅವತ್ತೇನಾದರೂ ಗಾಂಧಿ ತೀರ್ಕೊಂಡಿದ್ದಿದ್ರೆ ಅನಿತಾ ಅವರೇ, ಆ ಉಪವಾಸ ಸತ್ಯಾಗ್ರಹ ಮಾಡಿಕೊಂಡು ಅವರು ಸತ್ತಿದ್ದಿದ್ರೆ ಏನಾಗಿರೋದು ಅಂದರೆ ಎಷ್ಟೋ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗಿರೋದು, ದಲಿತರ ಮೇಲೆ ಎಷ್ಟೋ ಒಂದು ಕೊಲೆ, ಹಲ್ಲೆ, ಏನೇನೋ ನಡೆದಿರೋದು. ನಾವು ಸಮಾಜದ ಎಲ್ಲ ಹೋರಾಟಗಳು ಒಂದೇ ಅಲ್ಲ, ಎಲ್ಲ ಹೋರಾಟಗಾರರು ಕೂಡ ಒಂದೇ ರೀತಿ ಹೋರಾಟ ಮಾಡಲ್ಲ, ಎಲ್ಲ ಹೋರಾಟನೂ ಸರಿ ಸಮಾನ ಅಲ್ಲ. ನಮ್ಮ ಹೋರಾಟಗಳು ಅಂಬೇಡ್ಕರ್, ಪೆರಿಯಾರ್, ಫೂಲೆ ದಂಪತಿ ಮತ್ತು ಕಾಂಶಿರಾಮರ ಹೋರಾಟ ನಾವೇನು ನೋಡ್ತೀವಿ ಅಂದರೆ ಅನಿತಾ ಅವರೇ, ನಾವು ಸಮಾಜದಲ್ಲಿ ಎಲ್ಲ 10 ಸಮಸ್ಯೆಗಳು ಒಂದಕ್ಕೊಂದು ಪೋಣಿಸ್ಕೊಂಡಿರೋದನ್ನ ಸರಿಪಡಿಸ್ಬೇಕು ಅಂದರೆ ಬರೀ ಹೋರಾಟ ಒಂದೇ ಮಾರ್ಗ ಅಲ್ಲ, ಪೊಲಿಟಿಕಲ್ ಪವರ್ ನಮಗೆ ಬೇಕಿದೆ. ನಾವು ಪೊಲಿಟಿಕಲ್ ಪವರ್ ತರಬೇಕು ಅಂದರೆ ಇವಾಗ BJP ನಾವು ಸೈದ್ಧಾಂತಿಕ ವಿರೋಧ ಮಾಡ್ತೀವಿ. ಆದರೆ BJP ಪಕ್ಷ ಅವರು RSS ಇಂದ ಹಿಡಿದು 1998, 1925 1928ವರೆಗೂ ಯಾರು ಇವತ್ತಿನ ಕಾಕ್ರೋಚ್ ಜನತಾ ಪಕ್ಷ ಅಂತ BJP ವಿರುದ್ಧ ನಿಂತಿದ್ದಾರೋ ಅದೇ BJP ಕಾಕ್ರೋಚ್ ಆಗಿ ಕೆಲಸ ಮಾಡ್ತಾ ಇದ್ರು ಒಂದು 75 ವರ್ಷ. ಅವರು ಒಂದು ರೀತಿ ಹೋರಾಟದ ವಿರುದ್ಧ, ಆ ಒಂದು ಆಳುವ ಶಕ್ತಿಗಳ ವಿರುದ್ಧ ಹೋರಾಟದ ಮಾರ್ಗದ ಮುಖಾಂತರ ಅವರು ಫೈಟ್ ಮಾಡ್ತಾ ಇದ್ರು. ಆಮೇಲೆ ಅವ್ರು ಅಧಿಕಾರಕ್ಕೆ ಬರ್ತಾರೆ, ಅವ್ರು ದೊಡ್ಡ ಮಟ್ಟದ ಇವತ್ತು ಅವರು ಒಂದು ಆಳುವ ಶಕ್ತಿ ಆಗಿದ್ದಾರೆ. ಅವರು ಏನು ಮಾಡ್ತಿರೋ ಸಮಸ್ಯೆಗಳು ನಾವೆಲ್ಲರೂ ಎತ್ತಿ ಹಿಡಿದು ಪ್ರಶ್ನೆ ಮಾಡಿ ಪರಿವರ್ತನೆ ಬೇಕೇ ಬೇಕು. ಆದರೆ ಅವರು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದ್ದಾರೆ ಅನಿತಾ ಅವರೇ. ಅವರು ಇವತ್ತು 1980 ಶುರುವಾಗಿದ್ದು BJP, 1925 RSS ಶುರುವಾಗಿದೆ. ಅವರು ಒಂದು 46ರಿಂದ 101 ವರ್ಷದಿಂದ ಅವರ ಸಿದ್ಧಾಂತ ಇಟ್ಟು ಜನರ ಹತ್ರ ಹೋಗಿ ಚಳುವಳಿ ಮುಖಾಂತರ ಹೋರಾಟ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ನಿಮ್ಮ ವಿಚಾರಗಳು ಅಷ್ಟು ಅದ್ಭುತ ಇದೆ, ನೀವು ಅಧಿಕಾರಕ್ಕೆ ಬಂದ್ರೆ ಹೋರಾಟ ಒಂದೇ ಮಾರ್ಗ, ನನ್ನ ಜೀವ ಕಳ್ಕೊಂಡ್ಬಿಡ್ತೀನಿ, ಈ ಒಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿಸ್ಬಿಡುತ್ತಾ? ನಾವು ಬಗೆಹರಿಸೋಕೆ ಸಾಧ್ಯ ಇದೆ, ನಮ್ಮ ಸಿದ್ಧಾಂತ ಹೇಳ್ಕೊಟ್ಟಿದ್ದಾರೆ. ಅಲ್ಲ ಈಗ ನೀವು ಪರಾನ ವಿರೋಧನ ಸರ್ ಈ ಒಂದು ನೀಟ್ ಸೋರಿಕೆ ವಿಚಾರದಲ್ಲಿ? ಯಾಕಂದ್ರೆ ನಿಮ್ಮ ಎಕ್ಸ್ ಖಾತೆಯಲ್ಲಿ ನೀವು ಹೇಳ್ತೀರಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಾಕ್ಷಿನೇ ಇಲ್ಲ ಅಂತ ಹೇಳ್ತೀರಿ. ನಮ್ಮ ಕಣ್ಮುಂದೆನೇ ಭ್ರಷ್ಟಾಚಾರ ಇದೆ. ದಿಸ್ ಇಸ್ ನಾಟ್ ಅ ಫಸ್ಟ್ ಟೈಮ್. ಬಹಳಷ್ಟು ಸರಿ ಆಯ್ತು ಸರ್. ನಾನು ಕಳೆದ ಸುಮಾರು ವರ್ಷಗಳ ಕತೆ ಹೇಳ್ತಾ ಇದ್ದೀನಿ, ನೀಟ್ ಕತೆ. ಇವತ್ತು ಬಹಳಷ್ಟು ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರು. ತಮಗನ್ಸ್ಬೋದು ಪದೇ ಪದೇ ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿಮ್ಮ ಟ್ವೀಟ್ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ಇದು ನೀವು ಪರನ ವಿರೋಧನ ಈ ಒಂದು ವಿಚಾರಕ್ಕೆ? ನಾವು ನೋಡಿ, ನಮ್ಮ ಮಾದರಿ ಕಾಂಶಿರಾಮ್ ಅವರು ಅವರ ಕಾಲಘಟ್ಟದಲ್ಲಿ BJP ಆಗಿರ್ಬೋದು, ಕಾಂಗ್ರೆಸ್, BJPಯ ಹಿಂದುತ್ವ, ಕಾಂಗ್ರೆಸ್ಸಿನ ಮನುವಾದ, ಇದೆರಡಕ್ಕೂ ಒಂದು ಸಮಾನವಾದ ಅಂತರ ಕಾಡ್ಕೊಂಡಿರೋದು. ನಾವು ಒಂದು ಸಮಾಜ ಕಟ್ಟಬೇಕಂದ್ರೆ ನಮ್ಮ ಉದ್ದೇಶ. ನಮ್ಗೆಲ್ಲ ಪಕ್ಷದಿಂದ ಬಂದು ನಮ್ಮ ಜೊತೆ ಸೇರಿ ಒಂದು ಸಮಾಜ ಕಟ್ಟೋದು ನಮ್ಮ ಗುರಿ. ನಾವು ಬ್ಲ್ಯಾಕ್ ಆ್ಯಂಡ್ ವೈಟು ಅಥವಾ ಪರ ವಿರೋಧ ಅಂತ ನೋಡೋರಲ್ಲ. ನಾವು ಸೂಕ್ಷ್ಮವಾಗಿ ನೋಡ್ತೀವಿ ಅಂದರೆ ಹೆಂಗೆ ನೋಡ್ತೀವಿ ಅಂದರೆ ಹೋರಾಟ ಮಾಡೋದು ಒಳ್ಳೆಯದು. ಸಿಸ್ಟಮ್ ವಿರುದ್ಧ, ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ, ಈ ಆಳುವ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದು ಒಳ್ಳೆಯದು. ಬಟ್ ಹೋರಾಟ ಮಾಡಿದ ರೀತಿಗಳು, ಹೋರಾಟ ಮಾಡೋದು ಬೇಡಿಕೆಗಳು ಎಲ್ಲ ರೀತಿ ಒಳ್ಳೆಯದು, ಎಲ್ಲ ರೀತಿ ಉತ್ತಮವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದನ್ನು ನಾನು ಒಂದು ರೀತಿ ವೈಚಾರಿಕ ಪ್ರಶ್ನೆ ಮಾಡಿದ್ದೀನಿ. ಇವಾಗ ನಾನು ಅವಲೇ ಹೇಳ್ದಂಗೆ ಸೋರಿಕೆ ಆಗದೇ ಇರೋಂಗೆ ನಾವು ನೋಡ್ಕೊ. ಸೋರಿಕೆ ಆಗಿರೋದು ಬಹಳ ದೊಡ್ಡ ಸಮಸ್ಯೆ. ಎಜುಕೇಶನ್ ಸಿಸ್ಟಮ್ ನೀಡ್ಸ್ ಮ್ಯಾಸಿವ್ ಟ್ರಾನ್ಸ್ಫಾರ್ಮೇಷನ್. ಹೊಣೆ ಯಾರಾಗಾದ್ರೆ ಸರ್? ಈಗ ಸೋರಿಕೆ ಆಗ್ತಾ ಇದೆಲ್ಲ, ಹೊಣೆ ಯಾರು ಅಂತ ತಾವು ಹೇಳ್ತೀರಿ? ಹೊಣೆ ಯಾರು ಆಗ್ತಾರೆ ಅಂದರೆ ಅಲ್ಲಿ ಅಧಿಕಾರಿಗಳು ಯಾರು ಮಾಡಿದಾರೋ ಅವ್ರು 13 ಜನರ ಮೇಲೆ ಕ್ರಮ ತಗೊಂಡಿದ್ದಾರೆ ಅಂತ ಪ್ರಧಾನಮಂತ್ರಿ ಮೋದಿ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ 13 ಜನರು ಪನಿಷ್ ಮಾಡಿದ್ದಾರೆ, ಅದು ಕೂಡ ತನಿಖೆ ಮಾಡಿದ್ದಾರೆ, ಅದು ಕೂಡ ಆಗದೇ ಇರೋಂಗೆ ನೋಡ್ಕೊಳ್ತಾರೆ, ಅದು ಘೋರ ಪಾಪ ಅಂತ ಅವ್ರು ಮಾತಾಡಿದ್ದಾರೆ. ಅವ್ರ ಮಾತಿಗೆ ಎಷ್ಟು ನುಡಿದಂತೆ ನಡೀತಾರೆ ಅದು ಬೇರೆ ಪ್ರಶ್ನೆ. ಬಟ್ ಅವರು ಅದನ್ನು ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಮಗೆ ನಾಳೆ ದಿನ ಎಲ್ಲ ಈ ಒಂದು ಹಿಂದುತ್ವ ತೋಳು 35-38% ವೋಟು
ಖಂಡಿತ ಅವರಿಂದ ಶಿಕ್ಷಣದ ಪರಿವರ್ತನೆ ಇಲ್ಲ. ಈ 62 65% ಮನುವಾದಿ ವೋಟ್ ತಗೊಂತಾರಲ್ಲ, ಏನು ಅತ್ಯುತ್ತಮವಾಗಿ ಮಾಡಿದ್ರು ಅವರು ಶಿಕ್ಷಣದ ವ್ಯವಸ್ಥೆ. ಏನು ನೆಹರುವಿಂದ ಹಿಡಿದು ನೆಹರು ಏನ್ ಮಾಡಿದ್ರು, IIT IIMs ಕಟ್ಟಿದ್ರು. ಯಾಕೆ ನಮಗೆ ಬೇಸಿಕ್ ಎಜುಕೇಶನ್ ಶುರು ಮಾಡಲಿಲ್ಲ? ಯಾಕೆ ನಮಗೆ ಪ್ರೈಮರಿ ಎಜುಕೇಶನ್ ಒತ್ತು ಕೊಡಲಿಲ್ಲ? ಯಾಕೆ ನಮಗೆ ಸರ್ಕಾರಿ ಎಜುಕೇಶನ್ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಫಂಡಿಂಗ್ ಮಾಡಲಿಲ್ಲ? ಅವ್ರು ಸ್ವಲ್ಪ ಇದು ಮಾಡಿ ಜಾಸ್ತಿ ಅದನ್ನ ಮಾಡಿದ್ರು. IIT IIMs ಓದೋರು ಯಾರು ಅನಿತವ್ರೆ? ಯಾರಾಗ್ಲಿ ಎಷ್ಟೋ ತಲೆಮಾರಿಂದ ಶಿಕ್ಷಣ ಅವ್ರ ಕುಟುಂಬದಲ್ಲಿ ಬಂದಿರೋರು ಬೆಳೆದಿರೋರು ಅವರೇ ಹೋಗೋದು IIT IIMs. ಅದನ್ನ ಮಾಡೋದಕ್ಕಿಂತ ನೀವು ಗ್ರಾಸ್ ರೂಟ್ಸ್, ಗ್ರಾಮೀಣ ಭಾಗದಿಂದ ನೀವು ಒಂದು ರೀತಿ ಬಡವರು ಹೋದ ಶಿಕ್ಷಣ, ಪಬ್ಲಿಕ್ ಎಜುಕೇಶನ್ ಜಾಸ್ತಿ ಒತ್ತು ಕೊಡಬೇಕು. ಮತ್ತೆ ಇನ್ನೊಂದು ಮೇಡಮ್, ನಮ್ಗೆ ಇವತ್ತಿನ ದಿನ BJPಯಿಂದ ಕೇಂದ್ರ ಸರ್ಕಾರದಿಂದ 12 ವರ್ಷದಿಂದ ಶಿಕ್ಷಣಕ್ಕೆ ಯಾವ ನ್ಯಾಯ ಸಿಕ್ಕಿಲ್ಲ ಅಂತ ಒಪ್ಪೋಣ. ಅದಕ್ಕಿಂತ ಮುಂಚೆ ಖಾಸಗೀಕರಣ ಮಾಡಿ ಎಲ್ಲ ರೀತಿ ಶಿಕ್ಷಣ ವ್ಯವಸ್ಥೆ ಹಾಳು ಮಾಡಿರೋದು ಈ ಕಾಂಗ್ರೆಸ್ಸಿಂದ ಏನು ಕೊಡುಗೆ, ಅವ್ರು ಏನು ಕಾಂಟ್ರಿಬ್ಯೂಷನ್ನು. ಸೊ ನಾನೇನು ಹೇಳ್ತೀನಿ ಮೇಡಮ್ ಅಂದರೆ, ನಾವಿವತ್ತಿನ ದಿನ ಕಾಕ್ರೋಚ್ ಜನತಾ ಪಕ್ಷ ಥರ ಒಂದು ಪಕ್ಷದ ಎಲ್ಲ ಸಮಸ್ಯೆ ಅವ್ರ ಮೇಲೆ ಹಾಕೋದಲ್ಲ. ನಾವೆಂಗ್ ನೋಡ್ಬೇಕು, ಒಂದು 3000 ಪಕ್ಷಗಳಿಂದ ನಮ್ಗೆ ಯಾವ ನ್ಯಾಯ ಸಿಕ್ಕಿಲ್ಲ. ನಮ್ಮ ಸಿದ್ಧಾಂತ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ ಸಿದ್ಧಾಂತ ಮಾತ್ರ ನಾವು ಕಟ್ಟಬಲ್ಲೆ. ನಾವು ಒಂದು ರೀತಿ ಕರ್ನಾಟಕಕ್ಕೆ ಒಂದು ಮಾದರಿ ಶಿಕ್ಷಣದ ವ್ಯವಸ್ಥೆ ಕಟ್ಟಿ ಎಲ್ಲ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ನಮ್ಮ ಉದ್ದೇಶ. ಸೊ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಪರ ವಿರೋಧ ಅಂತ ನೋಡಲ್ಲ. ಒಂದೊಂದು ಇಶ್ಯೂ ನೀವು ಎತ್ಕೊಂಡ್ರೆ ಡಿಮ್ಯಾಂಡ್ನಲ್ಲಿ ವೀಕ್ ಇದೆ, ಹೋರಾಟ ಉದ್ದೇಶದಲ್ಲಿ ಸ್ಟ್ರಾಂಗ್ ಇದೆ. ಈ ಉಪವಾಸ ಸತ್ಯಾಗ್ರಹ ಕಷ್ಟ ಆಗಿದ್ರು ಕೂಡ ಅದು ನಮಗೆ ಅಷ್ಟೊಂದು ಒಪ್ಪಿಗೆ ಇರೋ ರೀತಿ ಅಲ್ಲ. ಆದರೆ ಹೋರಾಟ ಮಾಡಿರೋ ಪ್ರಯತ್ನ ಒಳ್ಳೆಯದೆ. ಆದರೆ ನಮ್ಮ ಶತ್ರು ಇವ್ರು CJP ಒಂದೇ ಪಕ್ಷ ಶತ್ರು ಇಟ್ಕೊಂಡು ಅದು ಪರಿವರ್ತನೆ ಅಲ್ಲ. ನಾವೆಲ್ಲ 3000 ಸಿದ್ಧಾಂತ, 3000 ಪಕ್ಷಗಳನ್ನು ಕೂಡ ಸೈದ್ಧಾಂತಿಕ ಪ್ರಶ್ನೆ ಮಾಡ್ತೀವಿ. ತಾವು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ, ಇವತ್ತು ಯಾವ್ದಾದ್ರು ಒಂದು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಗೆ ನೀವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸೊಲ್ಯೂಷನ್ ಅಂತ ಹೇಳಿದ್ರೆ ಅದನ್ನ ಯಾರು ರೆಪ್ರೆಸೆಂಟ್ ಮಾಡಿರ್ತಾರೋ, ಶಾಸಕರು ಅಥವಾ ಸಚಿವರು, ಇವರ ರಾಜೀನಾಮೆ ಸೊಲ್ಯೂಷನ್ ಅಲ್ಲ. ಎಲ್ಲ ಹಾಗೆ ನೋಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಮೂಡ ಸ್ಕ್ಯಾಮ್ ಆಯ್ತು. ಇವಾಗ ನಮಗೆ ಸರ್ ಮೂಡ ಸ್ಕ್ಯಾಮ್ ಕೋಟಿ ಕ್ಲೀನ್ ಚಿಟ್ ಕೊಡ್ತು ಸರ್. ಅದು ಎಷ್ಟು ಮಟ್ಟಿಗೆ ಸರಿ, ಇವಾಗ ಮೂಡಾದಲ್ಲಿ ಎಷ್ಟು ಸಮಸ್ಯೆ ಇದೆ ನಮ್ಗೆ ಗೊತ್ತಿದೆ. ಅದು ಕೊಡ್ತು, ಅದು ಒಂದು ಬೇರೆ ಇಶ್ಯೂ. ಬಟ್ ಕರಪ್ಷನ್, ಅದು ವಾಲ್ಮೀಕಿ ಇದು ST ನಿಗಮದ್ದು, ಅದು ಕೂಡ ಒಂದು ದೊಡ್ಡ ಕರಪ್ಷನ್ ಸ್ಕ್ಯಾಂಡಲ್ ಆಯಿತು. ಈ ಕರಪ್ಷನ್ ಸ್ಕ್ಯಾಂಡಲ್ಗಳಾದಾಗ ದೊಡ್ಡ ಮಟ್ಟದ 70 ಕೋಟಿ ಅಥವಾ 100,000 ಕೋಟಿ, ಇವೆಲ್ಲ ಎಷ್ಟೋ ಸಲಿ ಅಲ್ಲಿರೋ ಮಂತ್ರಿಗೆ ಅದು ಆಗ್ತಿರೋದು ಗೊತ್ತಿರುತ್ತೆ, ಅವರು ಪಾಲ್ದಾರರಾಗ್ತಾರೆ, ಅವರು ಅದಕ್ಕೆ ಒಪ್ಪಿಗೆಯಿಂದ ಅದು ನಡೀತಾ ಇರುತ್ತೆ. ಸೊ ಹಾಗಿದ್ದಾಗ ಅವರು ಕೂಡ ಹೊಣೆಗಾರರಾಗಿ ಆಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಒಂದು ನೀಟ್ ಎಕ್ಸಾಮ್ ಆಗಿದೆ, ಅದು ಒಂದು ರೀತಿ ತಪ್ಪೆ ಅಧಿಕಾರಿಗಳು ಮಾಡಿದಾರಂತ ಇವ್ರು ಅದನ್ನು ಮಾಡಿ ಅಂತ ಏನು ಹೇಳಿಲ್ಲ, ಇವ್ರು ಅದರಿಂದ ಏನು ಬೆನಿಫಿಟ್ ತೊಗೊತಾ ಇಲ್ಲ, ಇವ್ರಿಗೂ ಅದಕ್ಕೆ ಏನು ಸಂಬಂಧ ಅಂತ ಪ್ರಶ್ನೆ ಬರುತ್ತೆ. ಅಲ್ಲ, ಮೂಡ ವಿಚಾರದಲ್ಲೂ ಹಾಗೆ ಅಲ್ವಾ ಸರ್? ಸಿದ್ದರಾಮಯ್ಯವರ ಖಾತೆಗೆ ನೇರವಾಗಿ ಯಾವ್ದು ಹಣ ಹೋಗಿಲ್ಲ, ಹೀಗೇನೆ ಇದು ಆಗಿರುತ್ತಲ್ವಾ ಸರ್? ಕೋರ್ಟೇನೆ ಎಲ್ಲ ಒಂದು ವಿಚಾರಗಳನ್ನ ಸೊ ನೋಡಿ ಎಲ್ಲ ವಿಚಾರಣೆ ಮಾಡಿನೇ ಸಹ ಕ್ಲೀನ್ ಶೀಟ್ ಕೊಡ್ತು. ಕ್ಲೀನ್ ಶೀಟ್ ಕೊಟ್ಟಿರ್ಬೋದು, ಬಟ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಏನಿದೆ ಅಂದರೆ, ಅನೇಕ ರಾಜಕಾರಣಿಗಳು, ಬೇರೆ ಬೇರೆ ಪಕ್ಷದ ರಾಜಕಾರಣಿಗಳು ಈ ಮೂಡಯಿಂದ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ದಾರೆ. ಕ್ಲೀನ್ ಶೀಟ್ ಬಂದಿರ್ಬೋದು, ಆ ಕ್ಲೀನ್ ಶೀಟ್ ನಾವು ಒಪ್ಪೋಣ, ಅದಕ್ಕೆ ಓಕೆ. ಬಟ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅನೇಕರು, ಎಲ್ಲ ಪಕ್ಷದ ರಾಜಕಾರಣಿಗಳು ಇದರಿಂದ ಬೆನಿಫಿಟ್ ತೊಗೊಂಡಿದ್ದಾರೆ. ಸೊ ಜನರಿಗೂ ಸತ್ಯ ಏನಿದೆ ಅಂತ ಗೊತ್ತಿದೆ. ಇದು ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಮಿನಿಸ್ಟರ್ಸ್ ಅಂಡ್ ದ ಮಿನಿಸ್ಟರ್ಶಿಪ್ ಅಂತ ಹೇಳೋದ್ರಲ್ಲಿ ಸುಳ್ಳಿಲ್ಲ. ನೀವು ಮೂಡ ಅಂತಾನೆ ಬಿಟ್ಬಿಡಿ, ನೀವು ಲೆಟ್ಸ್ ಲುಕ್ ಎಟ್ ಎನಿಥಿಂಗ್ ರಿಲೇಟೆಡ್ ಟು ಹೈ ಲೆವೆಲ್ಸ್ ಆಫ್ ಕರಪ್ಷನ್. ಹೈ ಲೆವೆಲ್ಸ್ ಆಫ್ ಕರಪ್ಷನ್ ಇದ್ದಾಗ ನಿಜವಾಗ್ಲೂ ಆ ಮಂತ್ರಿಗಳು ಗೊತ್ತಿಲ್ಲದೆ ನಡೀತಾ ಇರುತ್ತಾ? ಲೋಕಲ್ ಸಣ್ಣ ಪುಟ್ಟದರಲ್ಲಿ ಗೊತ್ತಿಲ್ಲದೆ ನಡೀತಾ ಇರ್ಬೋದು, ಬಟ್ ನಿಮಗೆ ಎಲ್ಲ ಡೀಲ್ಸು, ಎಲ್ಲ ಕಿಕ್ ಬ್ಯಾಕ್ಸು, ನೀವು ಅದಕ್ಕೆ ಮಿನಿಸ್ಟರ್ ಅನ್ನೋರು ಬೆನಿಫಿಟ್ ತೊಗೊತಾ ಇರ್ತಾರೆ, ಅದು ಆಗಕ್ಕೂ ಬಿಡ್ತಾ ಇರ್ತಾರೆ. ಅವಾಗ ನೋಡಿ ರಾಜೀನಾಮೆ ಕೇಳೋದ್ರಲ್ಲಿ ಅರ್ಥ ಇದೆ. ಆದರೆ ಈ ಸೋರಿಕೆಯಲ್ಲಿ ಒಂದು ರೀತಿ ಧರ್ಮೇಂದ್ರ ಪ್ರಧಾನ್ ಅವರಿಂದನೇ ಆಗಿದೆ ಅಂತ ಹೇಳೋದು ನನಗೆ ಅಷ್ಟೊಂದು ತೂಕವಾದ ಬೇಡಿಕೆ. ಅವರಿಂದ ಆಗಿದೆ ಅಂತ ಹೇಳ್ತಿಲ್ಲ ಸರ್, ಅವರು ನೇರವಾದಂತ ಹೊಣೆಯನ್ನ, ಯಾಕಂದ್ರೆ ಒಂದು ನೈತಿಕ ಹೊಣೆ ಅಂತ ಇರುತ್ತೆ ಸರ್. ನಾವ್ ಏನ್ ರೆಪ್ರೆಸೆಂಟ್ ಮಾಡ್ತೀವೋ ಸೊ ಅವರ ಒಂದು ಜವಾಬ್ದಾರಿನ ಹೊತ್ಕೊಳ್ಳೇಬೇಕಾದ ಜವಾಬ್ದಾರಿ ತಗೋಬೇಕು. ಅವರು ಒಂದ್ ರೀತಿ ಮುಂದೆ ಆಗದೆ ನೋಡ್ಕೋಬೇಕು. ಅವರು ನನ್ನ ಪ್ರಕಾರ ಮೀಡಿಯಾ ಮುಂದೆ ಅದನ್ನ ಅಡ್ರೆಸ್ ಮಾಡಬೇಕು. ಅವ್ರು ಎಲ್ಲೋ ಒಂದ್ ಕಡೆ ಇದು ಹೆಂಗೆ, ಇದು ಸಮಸ್ಯೆ ಏನೇನಾಯ್ತು, ಯಾರ್ಯಾರು ತಪ್ಪಿತಸ್ಥ ಮೇಲೆ ಕ್ರಮ ತಗೋಬೇಕು. ಹಿ ಮಸ್ಟ್ ಬಿ ಅನ್ ಆಕ್ಟಿವ್ ವರ್ಕಿಂಗ್ ಮಿನಿಸ್ಟರ್. ಅದು ಬಿಟ್ಟು ನೀವು ಎಲ್ಲೋ ಒಂದ್ ಕಡೆ ಸುಮ್ಮನೆ ಇದ್ದು ಬಚ್ಚಿಟ್ಕೊಂಡು ಇರಕ್ಕಾಗಲ್ಲ. ಬಟ್ ಡಸ್ ಹಿ ಇಸ್ ದ ಡಿಮ್ಯಾಂಡ್ ದಟ್ ಹಿ ಇಸ್ ದ ಸೋಲ್ ರೆಸ್ಪಾನ್ಸಿಬಲ್ ಅಂತ ಹೇಳೋದು, ಅದು ಎಷ್ಟು ಮಟ್ಟಿಗೆ ಉತ್ತಮವಾದ ಬೇಡಿಕೆ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅವರನ್ನೇ ಇವಾಗ ನೀವು ಇವಾಗ ಪ್ರಧಾನಮಂತ್ರಿ ರಿಸೈನ್ ಮಾಡಬೇಕು ಅಂತ ಹೇಳ್ತಾರೆ. ಸಮಾಜದ ಸಮಸ್ಯೆಗಳು, ಎಲ್ಲಾ ರೀತಿ ಸಮಸ್ಯೆಗಳು ನಡೀತಾ ಇದೆ. ಈ ಸಮಸ್ಯೆಗಳು ಪ್ರಧಾನಮಂತ್ರಿನೇ ನಮಗೆ ಈಸ್ ದ ಫಸ್ಟ್ ಅಮಂಗ್ ಈಕ್ವಲ್ಸ್ ಅಂಡ್ ದ ಪ್ರೈಮ್ ಮಿನಿಸ್ಟರ್, ಅವರೇ ರಾಜೀನಾಮೆ ಕೊಡಬೇಕು ಅಂತ ಇವ್ರು ಬೇಡಿಕೆ ಇಟ್ಟಿದ್ರಲ್ಲ 1-2 ದಿನ ಹಿಂದೆ. ಅದಕ್ಕೂ ನೀವು ಒಪ್ಪಿಗೆ ಇದೆಯಾ? ಯಾಕೆ
ಅವರು ಸಿಚುಯೇಷನ್ ಡಿಮ್ಯಾಂಡ್ಸ್ ಅಷ್ಟೇ ಸರ್ ಅವೆಲ್ಲ. ಕಾಂಟೆಕ್ಸ್ಟ್ ಸೆನ್ಸಿಟಿವ್ ಅಂದಾಗ ನೀವು ಉಪವಾಸ ಸತ್ಯಾಗ್ರಹ ಮಾಡಿದ ರೀತಿ ನಾನು ಪ್ರಶ್ನೆ ಮಾಡಿದ್ದೀನಿ, ಮತ್ತೆ ನಿಮ್ಮ ಬೇಡಿಕೆನೂ ಪ್ರಶ್ನೆ ಮಾಡಿದ್ದೀನಿ. ಬಟ್ ನೀವು ಮಾಡ್ತಿರೋ ಉದ್ದೇಶನ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಜನರ ಒಳ್ಳೇದಕ್ಕೆ ನೀವು ಮಾಡ್ತಾ ಇದ್ದೀರ. ಬಟ್ ಜನರ ಒಳ್ಳೇದಕ್ಕೋಸ್ಕರ ಅವ್ರು BJP ಪಕ್ಷ ಕಟ್ಟಿ ಅವ್ರ ರೀತಿನ ಒಳ್ಳೆಗೋಸ್ಕರ ಪರಿವರ್ತನೆಗೋಸ್ಕರ ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಅವ್ರ ಅಧಿಕಾರ ಅದನ್ನು ನಾವು ಹೆಂಗೆ ಪ್ರಶ್ನೆ ಮಾಡೋಕ್ಕೆ? ಅವರು ಡೆಮೋಕ್ರೆಟಿಕ್ ಆಗಿ ಬಂದಿದ್ದಾರೆ. ಅವ್ರೇನು ಒಂದು ರೀತಿ ಈ ತಾಲಿಬಾನ್ ಸ್ಟೈಲ್ ಗನ್ನು ತೋರ್ಸಿ ಬೆದರಿಸಿ ಬಂದಿದ್ದಾರೆ. ದೇ ಹ್ಯಾವ್ ಕಮ್ ಫ್ರಮ್ ದ ಬ್ಯಾಲೆಟ್ ಬಾಕ್ಸ್. ಅವ್ರನ್ನ ಸೋಲಿಸಬೇಕು ಅಂದರೆ ಉಪವಾಸ ಮಾಡಿಬಿಟ್ಟು ಒಂದು ರೀತಿ ಈ ಒಂದು ಒತ್ತಡ ಹಾಕಿ ಸೋ ಕಾಲ್ಡ್ ಹಳೆ ಕಾಲದ ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಕಿಂತ ನೀವು ಜನಸಂಘಟನೆ ಮಾಡಿ ಅಧಿಕಾರಕ್ಕೆ ಬನ್ನಿ, ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ರಾಜ್ಯದಲ್ಲಿ ನೀವು ಟೇಕ್ ಆನ್ ದ BJP. ನಾವು ಯಾವಾಗ ಸೈದ್ಧಾಂತಿಕ BJPನ ಪ್ರಶ್ನೆ ಮಾಡಿದ್ದೀವಿ, ಕಾಂಗ್ರೆಸ್ ಪ್ರಶ್ನೆ ಮಾಡಿದ್ದೀವಿ, ಕಮ್ಯುನಿಸ್ಟು, ಜನತಾ ಪಕ್ಷಗಳು ಎಲ್ಲ ಸಿದ್ಧಾಂತಗಳು ಪ್ರಶ್ನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿ ವಿಲ್ ಬಿಲ್ಡ್ ಅ ಪೊಲಿಟಿಕಲ್ ಆಲ್ಟರ್ನೇಟಿವ್. ಸೊಲ್ಯೂಷನ್ ಸಿಗ್ತಾ ಇಲ್ವಲ್ಲ ಸರ್? ಸೊಲ್ಯೂಷನ್ ನಾವು ಇದಾವೆ. ಸೊಲ್ಯೂಷನ್ ಎಲ್ಲ ರೀತಿ ಓವರ್ ಆಲ್ ಎಜುಕೇಷನಲ್ ಟ್ರಾನ್ಸ್ಫಾರ್ಮೇಷನ್ ಬೇಕೇ ಬೇಕು. ಸೊಲ್ಯೂಷನ್ಗೂ ಆ್ಯಂಟಿ ಕರಪ್ಷನ್ ಬೇಕೇ ಬೇಕು. ನಾವು 10 ಪಾಯಿಂಟು ಮತ್ತು ಹೆಚ್ಚುವರಿ ಯೋಜನೆಗಳು ಜನರ ಮುಂದೆ ಇಟ್ಟು ಈ ರೀತಿಯಲ್ಲಿ ದೇಶನ ಕಟ್ಟೋದು ನಾವು ಕರ್ನಾಟಕ ಮಾದರಿ ರಾಜ್ಯ ಆಗಿ ಮಾಡಿ ತೋರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಅದನ್ನು ಮಾಡಬೇಕು ಅಂದರೆ ಹೋರಾಟ ಬೇಕು. ಬಟ್ ಒಂದೇ ಹೋರಾಟ ನಾನು ನಿಂತ್ಕೊಂಡು ನನ್ನ ಜೀವನ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅವಾಗ ಇದ್ದಿದ್ದು 1000 ಸಮಸ್ಯೆಗಳು ನೀವು ಬಗೆಹರಿಸ್ತಾ ಇದ್ದೀರಾ? ಸರ್ ಈಗ ನೋಡಿ ಸರ್, ಈಗ ಎಲ್ಲಾ ಪಕ್ಷಗಳಿಗೂ ಒಂದು ರೀತಿ ಹೆದರಿಕೆ ಸ್ಟಾರ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ಬಂದಂತ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಏನಂತ ಹೇಳಿದ್ರೆ ಅವ್ರು ಎಲ್ಲೇ ಒಂದು ಪ್ರತಿಭಟನೆ ಮಾಡ್ಲಿ ಸರ್, ಒಂದು 10,000 ಜನ ಸೇರ್ತಾರೆ. ಸೊ ಇದನ್ನ ನೋಡಿದಾಗ ಸರ್ ತಮಗೇನ್ ಅನ್ಸುತ್ತೆ? ಯಾಕಂದ್ರೆ ಇವರೊಂದು ರಾಜಕೀಯ ಒಂದು ಇದನ್ನ ಬದಲಾವಣೆ ಮಾಡೋಷ್ಟು ಕೆಪಾಸಿಟಿ ಒಂದು ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಆಗುತ್ತಾ ಹೇಗೆ ಸರ್? ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಜೆನ್ಸಿಗಳ ಯುಗ, ಯುವಕರ ಒಂದು ನಿರುದ್ಯೋಗ ಸಮಸ್ಯೆಗಳಾಗ್ಬೋದು, ಯುವಕರಿಗೆ ಇರ್ತಕ್ಕಂಥ ಸಂಕಷ್ಟಗಳಾಗ್ಬೋದು, ಇದೆಲ್ಲವನ್ನೂ ಸಹ ದೇಶದಲ್ಲಿ ಎಲ್ಲಾ ಪಕ್ಷಗಳ ಕಡೆಯಿಂದ ನೋಡಿ ನೋಡಿ ರೊಚ್ಚಿಗೆದ್ದಿರ್ತಕ್ಕಂಥ ಒಂದು ಪಕ್ಷ ಅರ್ಥ ಆಗತ್ತೆ. ಫಸ್ಟ್ ಆಫ್ ಆಲ್ ಅದು ಪಕ್ಷ ಅಂದ್ರೆ CJP ಅನ್ನೋದು ಅವರು ಒಂದು ರೀತಿ ಹೆಸರಿಟ್ಟಿದ್ದಾರೆ. ಅದು ಒಂದು ಗಟ್ಟಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಒಳ್ಳೇದೆ. ಬಟ್ ಅವರು ನಾಳೆ ದಿನ ಅವರು ಅದನ್ನ ಪೊಲಿಟಿಕಲ್ ಪಾರ್ಟಿಯಾಗಿ ರೂಪಿಸ್ಕೊಂಡು ಅವರು ಒಂದು ರೀತಿ ಕ್ಯಾಂಡಿಡೇಟ್ಸ್ ಇಟ್ಟರೆ ಇನ್ನೂ ಒಳ್ಳೇದು, ಅಧಿಕಾರಕ್ಕೆ ಬರಲಿ, ಒಳ್ಳೆ ಕೆಲಸ ಮಾಡಲಿ. ಆದರೆ ಅವರ ಬೇಡಿಕೆಗಳು ಉತ್ತಮವಾಗಿರಬೇಕು. ನನ್ನ ಕಣ್ಣಲ್ಲಿ ಯುವಕರು ಮಾಡ್ತಿದ್ದಾರೆ, ಜನ ಸೇರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಬೇಡಿಕೆ ಉತ್ತಮ ಅಂತ ಹೇಳಕ್ಕಾಗಲ್ಲ. ಉಪವಾಸ ಸತ್ಯಾಗ್ರಹ ಮಾಡಿ ಒಂದು ರೀತಿ ಮೀಡಿಯಾ ಹೆಡ್ಲೈನ್ ಬಂದಿದೆ ಅಂದ್ರೆ ನಾವು ಉತ್ತಮ ಅಂತ ಹೇಳಕ್ಕಾಗಲ್ಲ. ನಾವು ಹೆಂಗ್ ನೋಡ್ತೀವಿ, ನಾವು ವೈಜ್ಞಾನಿಕವಾಗಿ ನೋಡ್ತೀವಿ. ನಮ್ದು ನಾವು ಕಟ್ತಾ ಬರ್ತೀವಿ. ಕರ್ನಾಟಕ ಅನ್ನೋ ಈ ಪಕ್ಷಕ್ಕೆ ಫ್ಯೂಚರ್ ಇರುತ್ತಾ ಅಂತ ಅನ್ಸುತ್ತಾ ಸರ್? ಹೇಗೆ? ಒಳ್ಳೇದಾಗ್ಲಿ, ಒಳ್ಳೇದು ಮಾಡಬೇಕು ಅಂತ ಉದ್ದೇಶ ಇದ್ರೆ ಜನರ ಹತ್ರ ಬಂದು ಒಳ್ಳೇದು ಮಾಡಲಿ. ಬಟ್ ನಾವು ಹೆಂಗ್ ನೋಡ್ತೀವಿ ಅಂದರೆ ನೋಡಿ ಅನಿತಾ ಅವರೇ, it is not the Congress party that is only the danger in society. It is the Manuwadi mindset that is also problematic. ಅಂದರೆ ಕಾಕ್ರೋಚ್ ಜನತಾ ಪಕ್ಷಕ್ಕೆ ಬರೀ 35-38% ವೋಟ್ ತೊಗೊಳ್ಳೋ BJP ಮಾತ್ರ ಅವ್ರ ಕಾಣುತ್ತಾ? ಯಾಕೆ ಮನುವಾದದ ಮನಸ್ಥಿತಿ ಇರೋ ಇವತ್ತಿನ ದಿನ 62-65% ವೋಟ್ ತೊಗೊಂತಿರೋ ಮನುವಾದಿ ಪಕ್ಷಗಳು ಎಲ್ಲರೂ ಒಟ್ಟಿಗಾಗಿದ್ದಾರೆ. ಆಮ್ ಆದ್ಮಿ ಪಕ್ಷದಿಂದ ನಮಗೆ ನ್ಯಾಯ ಸಿಕ್ಕಿದ್ಯಾ? ಹೋಗ್ಲಿ, ನಮಗೆ ಈ ತರ ಬೇರೆ ಸಮಾಜವಾದಿ ಪಕ್ಷದಿಂದ ನ್ಯಾಯ ಸಿಕ್ಕಿದ್ಯಾ? ಕಾಂಗ್ರೆಸ್ ಅದಕ್ಕೆ ಬೆಂಬಲ ಕೊಟ್ಟಿದ್ದು ಸಂಪೂರ್ಣವಾಗಿ, ಅವರು ಕೂಡ ನ್ಯಾಯ ಸಿಕ್ಕಿದ್ಯಾ? ನಿಮ್ಮಿಂದ ಏನ್ ನ್ಯಾಯ ಸಿಕ್ಕಿದೆ? ಮನುವಾದಿಗಳೇ ಅದರಿಂದ ಸಮಸ್ಯೆ ಇದ್ದಿದ್ದರಿಂದಲೇ ಹಿಂದುತ್ವ ಹುಟ್ಕೊಂಡಿದ್ದು 25ರಲ್ಲಿ. ಮನುವಾದ ಸಮಸ್ಯೆ ಬಿಜೆಪಿಯನ್ನ ಹೊರತುಪಡಿಸಿದಂತ ಎಲ್ಲಾ ಪಕ್ಷಗಳನ್ನ ನೀವು ಮನುವಾದಿಗಳು ಅಂತ ಕರಿತೀರಾ ಸರ್? ಇಲ್ಲ, ಕಮ್ಯುನಿಸ್ಟ್ ಮನುವಾದಿಗಳಲ್ಲ. ಕಮ್ಯುನಿಸ್ಟ್ ಅವ್ರದೇ ಆದ ಸಿದ್ಧಾಂತಗಳಿದೆ, ಅವ್ರದೇ ಆದ ಒಂದು ರೀತಿ ಸೈದ್ಧಾಂತಿಕ ನೆಲೆಗಟ್ಟಿದೆ. ಕಮ್ಯುನಿಸ್ಟ್ ಇವತ್ತು ಲೆಕ್ಕಕ್ಕಿಲ್ಲ, ದೇಶದಲ್ಲಿ ಎಲ್ಲೂ ಇಲ್ಲ, ಕೇಳಾದರೂ ಸೋತಿದ್ದಾರೆ. ದೇ ಆರ್ ದ ಲೆಫ್ಟ್ ವಿಂಗ್. BJP ಹಿಂದುತ್ವ ಇಸ್ ದ ರೈಟ್ ವಿಂಗ್. ನಾವು ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ದ ಟ್ರೂತ್ ವಿಂಗ್. ಈ ಒಂದು ಸೆಂಟರ್ ವಿಂಗ್ ಅಧಿಕಾರಕ್ಕೋಸ್ಕರ ಪವರ್ ಪಾಲಿಟಿಕ್ಸ್ ಇರುತ್ತಲ್ಲ, ಸಿದ್ಧಾಂತ ಇಲ್ಲದೆ ಅವರೇ ಒಂದೇ ಪಕ್ಷದ ಎಲ್ಲ ಸಮಸ್ಯೆದ ಒಂದು ರೀತಿ ಕಾರಣ ಅವ್ರು ಹೋಗಲಾಡಿಸಿದ್ರೆ ನಾವು ಬಂದು ಪರಿಹಾರ ಕೊಡ್ತೀವಿ ಅಂತ ನೋಡ್ತಾರಲ್ಲ, ದೇ ಆರ್ ದ ಸ್ಟ್ಯಾಟಸ್ ಕೋ ಮನುವಾದೀಸ್. ಎಸೆನ್ಷಿಯಲಿ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ವಾದದಲ್ಲಿ ಗಾಂಧಿವಾದ, ಯಥಾಸ್ಥಿತಿವಾದನೇ ಮನುವಾದ. ಇಟ್ ಈಸ್ ದ ಸ್ಟ್ಯಾಟಸ್ ಕೋ. ಸೊ ಇವರೆಲ್ಲ ಹೆಂಗ್ ನೋಡ್ತಾರೆ ಅಂದರೆ ದೇ ರಿಯಾಕ್ಟಿವ್. BJP ಮಾಡಿದ ತಕ್ಷಣ ನಾವು ರಿಯಾಕ್ಟಿವ್. ನಾವು ಹೆಂಗೆ ನೋಡ್ತೀವಿ ಅಂದರೆ ಪ್ರೊಆಕ್ಟಿವ್ ಆಗಿ ಇಡೀ ಸಿಸ್ಟಮನ್ನು ಪರಿಹಾರ ಕೊಡೋಕ್ಕೆ ಒಂದು ಸಮಾಜ ಕಟ್ತೀವಿ. ಸೊ BJP ಅದರಿಂದ ಪರಿಹಾರ ಸಿಗತ್ತೆ ಅಂತ ನಾನು ನಂಬೋನಲ್ಲ. ಬಟ್ ಎಲ್ಲ ಸಮಸ್ಯೆಗೂ ಅವರೇ ಕಾರಣ ಅಂತ ಅತಿ ಸರಳೀಕರಣವಾದ ಆಲೋಚನೆ ಕೊಡೋದು ನಾನಲ್ಲ. ದ್ಯಾಟ್ ಈಸ್ ದ ಮನುವಾದಿ ಆಲೋಚನೆ. ಸೊ ಇನ್ಫ್ಯಾಕ್ಟ್ ದ ಮನುವಾದದ ಆಲೋಚನೆ, ದ ಸ್ಟ್ಯಾಟಸ್ ಕೋ ಯಥಾಸ್ಥಿತಿ ಆಲೋಚನೆ, ದ ಲಿಬರಲ್ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ ಅಂದರೆ ಅನಿತಾ ಅವರೇ, ಅವರು ಕಾಂಗ್ರೆಸ್ ಜೊತೆ ಸೇರ್ಕೊಳ್ಳೋಕೆ ಇಷ್ಟ ಇರಲ್ಲ ಪಕ್ಷ ಆಗಿ, ಬಟ್ ಅದೇ ದೃಷ್ಟಿಕೋನದಿಂದನೇ ನೋಡ್ತಾ ಇರ್ತಾರೆ. ಸೊ ದೇ ಆರ್ ನಾಟ್ ಆಫರಿಂಗ್ ಎನ್ ಆಲ್ಟರ್ನೇಟಿವ್ ವಿಷನ್. ದೇ ಆರ್ ಆಫರಿಂಗ್ ಜಸ್ಟ್ ಅ ನ್ಯೂವರ್ ಪಾರ್ಟಿ ನೇಮ್ ವಿತ್ ಡಿಫ್ರೆಂಟ್ ಲೀಡರ್ಸ್, ಬಟ್ ಇಟ್ ಇಸ್ ದ ಸೇಮ್ ಥಿಂಗ್. ಸೊ ನಮಗೆ
ಕಾಂಗ್ರೆಸ್ ಆಗಿರ್ಬೋದು, ಈ ಒಂದು CJP ಲೀಡರ್ಶಿಪ್ ಆಗಿರ್ಬೋದು, ಆಪ್ ಆಗಿರ್ಬೋದು, TDP, TRS, ಸರ್ ಎಲ್ಲ ಒಂದ್ ಕಡೆ ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ಯು ಆರ್ ವೆರಿ ಕ್ಲೋಸ್ ಟು ಬಿಜೆಪಿ ಅಂತ ಹಾಗೆ ಅನಿಸ್ತಿದೆ ನೋಡಲ್ಲ. ನಾನು ಯಾವತ್ತು ನೋಡಿ BJP ಜೊತೆ ನಾನು ಹಿಂದುತ್ವ ಸಿದ್ಧಾಂತ ಯಾವತ್ತೂ ಒಪ್ಪಿಲ್ಲ ಅನಿತವ್ರೆ. ಹ್ಮ್. ಹಿಂದುತ್ವ ಆಸ್ ಅನ್ ಐಡಿಯಾಲಜಿ, ಐ ಫೀಲ್ ಇಟ್ಸ್ ಅನ್ಸೈಂಟಿಫಿಕ್, ಪ್ರಾಬ್ಲಮ್ಯಾಟಿಕ್ ಐಡಿಯಾಲಜಿ. ಆದರೆ ಅವರು 100 ವರ್ಷದಿಂದ ಕಟ್ಟಿ ಅಧಿಕಾರಕ್ಕೆ ಬಂದಿದ್ದಾರೆ. ಈ ಕಾಂಗ್ರೆಸ್ ಅನ್ನೋರು ಯಾವ ಚಳವಳಿ ಕಟ್ಟಿದೆ? ಎಲ್ಲ ರೆಡಿಮೇಡ್ ಆಗಿದ್ರು. ಎಲ್ಲ ರೆಡಿಮೇಡ್ ಆಗಿ ಬ್ರಿಟಿಷ್ನಿಂದ ಅವರಿಗೆ ಅಧಿಕಾರಕ್ಕೋಸ್ಕರ ಮಾಡಿದ್ರು ಹೊರತು ಒಬ್ಬರು ಚಳವಳಿ ಕಟ್ಟಿಲ್ಲ. ಪ್ರೈಮ್ ಮಿನಿಸ್ಟರ್ ನೆಹರು ನೀವು ನೋಡಿ, ಅವ್ರ ತಂದೆ 2 ಸಲ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್. ಅದಕ್ಕೆ ಅವ್ರು ಈ ಬಿಕಮ್ಸ್ ದ PM. ಅವ್ರ ಮಗಳು PM ಆಗ್ತಾರೆ, ಅವ್ರ ಮೊಮ್ಮಗನೂ PM ಆಗ್ತಾರೆ, ಇವಾಗ ಮರಿಮಗನೂ ಫೈಟ್ ಮಾಡಿಸಿ. ನೀವೆಲ್ಲ ಚಳವಳಿ ಕಟ್ಟಿ, ನೀವೆಲ್ಲ ಗಟ್ಟಿಯಾಗಿ ಸಂಘಟನೆ ಮಾಡಿ, ಅದ್ಯಾವುದೂ ಇಲ್ಲ, ರೆಡಿಮೇಡ್. ಸೊ ನಾನು ಹೆಂಗೆ ನೋಡ್ತೀನಿ ಅಂದರೆ, ಐ ಡಿಫರ್ ವಿತ್ ದ BJP, ಬಟ್ ವಿ ಡಿಫರ್ ವಿತ್ ಕಾಂಗ್ರೆಸ್, ವಿ ಡಿಫರ್ ವಿತ್ ದ ಕಮ್ಯುನಿಸ್ಟ್. ಆದರೆ ಪ್ರತಿಯೊಬ್ಬರೂ ಅದನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿ ನಾವು ವಿಚಾರ ಹೇಳ್ತೀವಿ ಹೊರತು ಒಂದೇ ಬ್ರಷ್ನಲ್ಲಿ ಎಲ್ಲ ರೀತಿ ಇವ್ರ ಪರ ಇವ್ರ ವಿರುದ್ಧ ಅಂತ ಅತಿ ಸರಳೀಕರಣ ಮಾಡೋದು ನೋಡೋದಲ್ಲ. ನಮ್ಮ ಸಿದ್ಧಾಂತ ಇಟ್ ಹ್ಯಾಸ್ ಲುಕ್ಡ್ ಅಟ್ ಆನ್ ಅನ್ ಇಶ್ಯೂ ಬೇಸ್ಡ್, ಒಂದೊಂದು ಜೊತೆ ನಿಂತ್ಕೊಂಡಿದೆ. ಬಟ್ ಈಗ ಕಾಲ ಬದಲಾಗ್ತಿದೆ ಸರ್, ಜನರ ಆಲೋಚನೆ ಬದಲಾಗ್ತಾ ಇದೆ, ಯುವ ಜನಾಂಗದಲ್ಲಿ ಒಂದ್ ರೀತಿ ಉತ್ಸಾಹ ಕಾಣ್ತಾ ಇದೆ. ನೀವೇನ್ ಹೇಳ್ತಿದ್ದೀರಾ, ಈ ಎಲ್ಲಾ ಪಕ್ಷಗಳಿಂದ ಕೂಡ ಬೇಸತ್ತವರು ಹೊಸಬರಿಗೆ ಅವಕಾಶಗಳನ್ನ ಬೇಕು. ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ ನಮ್ಮ ಪಕ್ಕದ ರಾಷ್ಟ್ರ ತಮಿಳುನಾಡಿನಲ್ಲೂ ಸಹ ಈಗ ಏನ್ ರೆವಲ್ಯೂಷನ್ ಆಯ್ತು, ಸೊ ಯಾವ ಕೆಳವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಪೊಸಿಷನ್ಗಳು ಸಿಕ್ತು ಸರ್, ಎಲ್ಲವೂ ನಮ್ಮ ಕಣ್ ಮುಂದೆ ಇದೆ. ಸೊ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನಿಸ್ತಿಲ್ವಾ ಸರ್? ರೆವಲ್ಯೂಷನ್ ಬೇಕು. ಹ್ಮ್. ಏನನ್ನಿತು ರೆವಲ್ಯೂಷನ್? ಇವರು TVK ಅಂತ ಒಂದು ಇಂಟರ್ವ್ಯೂ ಮಾಡಿದೆ, ಬರೀ ಸಿನಿಮಾದಲ್ಲಿ ನಟನೆ ಮಾಡಿ, ಯಾವ ಒಂದು ಸಿದ್ಧಾಂತ ಹೇಳಿದೆ, 41 ಜನ ತೀರ್ಕೊಂಡು ಕೂಡ ಓಡೋಗಿ ಅದರೂ ಕೂಡ ನ್ಯಾಯ ಒದಗಿಸ್ದೆ, ಗಟ್ಟಿಯಾಗಿ ಪರಿವರ್ತನೆ ಮಾಡ್ತೀನಿ ಅಂತ ಎಲ್ಲೋ ಒಂದು ಕಡೆ ಮೀಡಿಯಾ ಮುಂದೆ ನಿಂತಿಲ್ಲದೆ ಇರೋದು ರೆವಲ್ಯೂಷನ್ ನಾನು ನೋಡಲ್ಲ. ನಾನೇನು ನೋಡುತ್ತೆ, ಜನರಿಗೆ ರೆವಲ್ಯೂಷನ್ ಬೇಕು, ಬಟ್ ರೆವಲ್ಯೂಷನ್ ತರುವಷ್ಟು ಸಾಮರ್ಥ್ಯ ಇರೋ ನಾಯಕರು, ನಾಯಕಿಯರು, ವಿಷನ್ ನಮಗೆ ಬೇಕಿದೆ. TVK ಗೆದ್ದಿದೆ, ಜನರ ಮತದಿಂದ ಗೆದ್ದಿದೆ. ಆದರೆ ಮತದಿಂದ ಗೆದ್ದಿರೋ ಅರ್ಹತೆ ಇದೆಯೋ ಇಲ್ವೋ ಬೇರೆ ಪ್ರಶ್ನೆ. ಎರಡನೇದಾಗಿ ಅಲ್ಲೂ ಕೂಡ ನಾವೆಲ್ಲ ಆರ್ಟಿಕಲ್ 19 ಒಪ್ಪೋರು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಪ್ಪೋರು. ಅಲ್ಲಿ ಯಾವುದಾದ್ರು ಯೂಟ್ಯೂಬ್ನವ್ರು ಆಗಿರ್ಬೋದು, ಯಾರಾದರೂ ವಿರೋಧ ಪಕ್ಷದವರಾಗಿರ್ಬೋದು, ಏನಾದರೂ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಜೈಲಿಗೆ ಹಾಕ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವನಾ? ಇದು ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯನಾ? ಇದು ನಮಗೆ ಆರ್ಟಿಕಲ್ 19 ನಮ್ಮ ಸಂವಿಧಾನನ? ಅದು ಬಿಟ್ಟು ನೀವು ಒಂದು ಕ್ಲೈಮೇಟ್ ಆಫ್ ಫಿಯರ್ ಅಂತ ಇಡ್ತಾ ಇದ್ದೀರ. ನೀವು ಅದು ಒಬ್ಬರೇ ಅಲ್ಲ, ಇಲ್ಲಿ ಜನಸೇನಾ ಅಂತ ಇಲ್ಲೂ ಕೂಡ ಒಂದು DCM ಆಂಧ್ರ ಪ್ರದೇಶನಾಗಿರೋದು. ದೀಸ್ ಆರ್ ಸಿನಿಮಾ ಸ್ಟಾರ್ಸ್ ಅನಿತಾ ಅವರೇ. ಇವರಿಂದ ಏನು ಪರಿವರ್ತನೆ ಆಗುತ್ತೆ? ಸ್ಟಾರ್ ವೇವಾ ಸ್ವಲ್ಪ ದಿನಕ್ಕೆ ಮಟ್ಟಿಗೆನಾ? ಸ್ವಲ್ಪ ದಿನ ಮಟ್ಟಕ್ಕೆ, ಮುಂದೆ ಏನಾಗುತ್ತೆ ನಾನು ಕ್ರಿಸ್ಟಲ್ ಬಾಲ್ ಇಲ್ಲ, ನನಗೆ ಅದರ ರೀತಿ ನಾನು ಹೇಳೋನಲ್ಲ. ಯಾಕಂದ್ರೆ ಸರ್, ಆದರೆ ಆಂಧ್ರ ಪ್ರದೇಶ ಮತ್ತೆ ತಮಿಳುನಾಡಿನಲ್ಲಿ ಎರಡೂ ರಾಜ್ಯಗಳಲ್ಲಿ ಯಾಕಂತ ಹೇಳಿದ್ರೆ ಈ ಸ್ಟಾರ್ಗಳನ್ನೇ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಸರ್. ಒಳ್ಳೆ ಕೆಲಸ ಎಲ್ಲ NTR, MGR ಇಂದ ನೋಡಿ ಅನಿತಾ ಅವರೇ, ನೀವು ಅಂಕಿಅಂಶಗಳು ನೋಡ್ಕೊಂಡ್ರೆ ನಂಬರ್ ಆಫ್ ಪೂರ್ ಅಂಡ್ ದ ಪರ್ಸೆಂಟೇಜ್ ಆಫ್ ಪೂರ್ ಇನ್ಕ್ರೀಸ್ಡ್ ಬಿಕಾಸ್ ಆಫ್ MGR ಪಾಲಿಸೀಸ್. ಓಕೆ. ಎರಡನೇದಾಗಿ MGR ಯಾರು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಏನೋ ಮಾಡಿದ್ದಾರೆ. BJPನೂ ಏನೋ ಮಾಡಿರ್ತಾರೆ, ಅವ್ರದ್ದು ಕೂಡ ಮಹಿಳಾ ಮೀಸಲಾತಿ ಒಳ್ಳೆಯದೇ, ಅವ್ರದ್ದು ಕೂಡ ಕೆಲವು ವಿಚಾರಗಳು ಒಳ್ಳೆಯ ವಿಚಾರ. ನಂದು ಈ 370 ರದ್ದುವಿಕೆ ಮಾಡಿದ ರೀತಿ ಸರಿ ಇಲ್ಲ, ಆ ರೀತಿ ಮಾಡಿದ್ದು ನನಗೆ ಅದಕ್ಕೆ ಬೆಂಬಲ ಇದೆ. ನಮಗೆ ಕೆಲವೊಂದು ರೀತಿ ದೇ ಹ್ಯಾವ್ ಆಲ್ಸೋ ಡನ್ ಸಮಥಿಂಗ್ ಗುಡ್. ಹಾಗಾದ್ರೆ ನೀವೇನು ಅವ್ರನ್ನೇ ಇಟ್ಕೊಳ್ಳಿ, ನಿಮ್ಗೆ ಯಾಕೆ ಬದಲಾವಣೆ ಬೇಕು? ಏನು DMK ADMK ಒಳ್ಳೇದು ಮಾಡಿರ್ಲಿಲ್ವಾ? ಸಿ, ಪೀಪಲ್ ವಾಂಟ್ ಅ ಚೇಂಜ್, ಬಟ್ ಜನರ ನಡುವೆ ವಿಚಾರಗಳ ಮುಖಾಂತರ ಆ ಪರಿವರ್ತನೆ ಕೊಡೋ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲಿ ಇದೆ ಅಂತ ನಾನು ಹೇಳೋನಲ್ಲ. ಇವತ್ತು TVK ಗೆದ್ದಿದೆ, ಆ ಗೆದ್ದಿದ್ದ ಪೀಪಲ್ಸ್ ಮ್ಯಾಂಡೇಟ್ ನಾವು ಒಪ್ತೀವಿ. ಅವ್ರು ಮಾಡಿದ ಒಳ್ಳೆ ಕೆಲಸಕ್ಕೂ ನನಗೆ ಬೆಂಬಲ ಇದೆ. ಅವ್ರು ಏನಾದರೂ ಸಮಾನತೆ ಬಿಟ್ಟು ಸಂವಿಧಾನ ಉಲ್ಲಂಘನೆ ಅಂದರೆ ನಾನು ಪ್ರಶ್ನೆ ಮಾಡ್ತೇನೆ. ಕೆಲವು ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ. ಅದು ಒಂದು ರೀತಿ ದೇವಸ್ಥಾನ ಫಂಡ್ಸು ದೇವಸ್ಥಾನಕ್ಕೆ ಹೋಗಬೇಕು, ಅದು ಬೇರೆ ಪ್ರಾಜೆಕ್ಟ್ಸ್ ಕೊಡಲ್ಲ ಬಳಸಿರೋ ಕರಪ್ಷನ್ ರೀತಿಯಲ್ಲಿ ಕಡಿವಾಣ ಹಾಕಿದರೆ ಇಟ್ಸ್ ಗುಡ್. ನಮಗೂ ಕೂಡ ಒಂದೊಂದು ರೀತಿ ಬಟ್ ಎನಿ ಒಂದು ಗವರ್ಮೆಂಟ್ ವಿಲ್ ಡೂ ಸಮಥಿಂಗ್ ಗುಡ್ ಬಿಕಾಸ್ ಡೆಮಾಕ್ರಸಿನ ಒಳ್ಳೇದು ಮಾಡಲೇಬೇಕು. ಆದರೆ ಎಲ್ಲ ಸರ್ಕಾರನು ಪರಿವರ್ತನೆ, ಎಲ್ಲ ಸರ್ಕಾರನು ಕ್ರಾಂತಿ ತರ್ತಾರೆ, ಎಲ್ಲ ಸರ್ಕಾರಗಳು ಒಂದು ಸಂವಿಧಾನದ ಮೂಲ ಆಶೆಗಳು ಎತ್ತಿ ಹಿಡಿತಾರೆ ಅಂತ ನಂಬೋ ನಾನಲ್ಲ. ಅದನ್ನು ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಅನಿತಾ ಅವರೇ, ಅದು ನಮ್ಮ ಸಮಾಜದ ಸಮಾನತವಾದ ಸಿದ್ಧಾಂತ ಮಾತ್ರ. ಈ 3000 ಪಕ್ಷಗಳು ಎಲ್ಲರೂ ಕೂಡ ಒಂದು ಹಿಂದುತ್ವ ಬಲಪಂಥಿನೋ, ಒಂದು ಕಮ್ಯುನಿಸ್ಟ್ ಎಡಪಂಥಿನೋ, ಮೋಸ್ಟ್ಲಿ ಮನುವಾದ ಸೆಂಟರ್ ಪಂಥಿನೇ ಇರ್ತಾರೆ.
ನಮ್ಮ ಸಿದ್ಧಾಂತ ವಿಲ್ ಆಫರ್ ಅ ಟ್ರೂಲಿ ಟ್ರಾನ್ಸ್ಫಾರ್ಮೇಟಿವ್ ವಿಷನ್. 10 ಪಾಯಿಂಟು ಮತ್ತು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ. ಚೇತನ್ ಅಹಿಂಸಾ ಅವರ ಪಕ್ಷ ನಾವಿವಾಗ ಅದನ್ನು ಕಟ್ತಾ ಬರ್ತಾ ಇದ್ದೀವಿ. ನಮಗೆ ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ಪೊಲಿಟಿಕಲ್ ಮೂವ್ಮೆಂಟಿಂದ ವಿ ರೆಸ್ಪೆಕ್ಟ್ ಡೆಮಾಕ್ರೆಟಿಕ್ ಪ್ರಾಸೆಸ್. ಅದನ್ನು ಎಲ್ಲ 224 ಕಡೆಯೂ ನಮ್ಮ ಟೀಮ್ಗಳು ಕಟ್ಟಿ ಒಂದು ಸಮಾಜ ಸಮಾನತೆಯ ಸಿದ್ಧಾಂತದ ಮುಖಾಂತರ ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ ವಿಷನ್ನಲ್ಲಿ, ಕುವೆಂಪು ಒಂದು ಸರ್ವರ್ಗೂ ಸಮಬಾಳು, ಸರ್ವರ್ಗೂ ಸಮಪಾಲುವಿನ ಪ್ರಾಮಾಣಿಕತೆ ಒಂದು ಸಿದ್ಧಾಂತದಲ್ಲಿ, ನ್ಯಾಯದ ಸಿದ್ಧಾಂತ ನಮ್ಮ ಜನರ ಮುಂದೆ ಇಡೋದು ನಮ್ಮ ಉದ್ದೇಶ. ಸೊ ವಿ ಆರ್ ಇನ್ ದ ಪ್ರಾಸೆಸ್. ಅದು ಸುಲಭ ಅಲ್ಲ, ಬಟ್ ಅಸಾಧ್ಯ ಅಲ್ಲ. ಕಷ್ಟನೇ, ಬಟ್ ಅಸಾಧ್ಯ ಅಲ್ಲ. ನಾವು ಅದನ್ನು ಹಂತವಾಗಿ ಕಟ್ತಾ ಬರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಚೇತನ್ ಅಹಿಂಸಾ ಅವ್ರ ಬಗ್ಗೆ ಇನ್ನೂ ಜನಕ್ಕೆ ಗೊತ್ತೇ ಇಲ್ಲ ಸರ್. ಜನಗಳೇ ಒಂದು ರೀತಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರು ಯಾವಾಗ ಏನು ಹೇಳ್ತಾರೆ, ಸೊ ಪರ ಅನ್ನೋದನ್ನ ವಿರೋಧ ಅಂತಾರೆ, ವಿರೋಧ ಅನ್ನೋದನ್ನ ಪರ ಅಂತಾರೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಜನಗಳ ಕೈಯಲ್ಲಿ. ನಮಗೆ ನೋಡಿ ಅನಿತಾ ಅವರೇ, ನಾವು ನೋಡೋ ದೃಷ್ಟಿಕೋನ ಇವತ್ತಿನ ದಿನ ನಾನು ಅವಲೇ ಹೇಳ್ದಂಗೆ ಎಲ್ಲ 3000 ಪಕ್ಷಗಳು ಬಿಟ್ಟು ನಮ್ಮದೇ ಆದ ಪ್ರತ್ಯೇಕ ದೃಷ್ಟಿಕೋನ. ನಮಗೆ ಅಂಬೇಡ್ಕರ್ ಅವ್ರ ಫೋಟೋಗಳು ಎಲ್ಲ ಕಡೆ ಹಾಕೊಂತಾರೆ. ಎಲ್ಲ ಪಕ್ಷದವರು, ಎಲ್ಲ ಸಿದ್ಧಾಂತದವರು ಅಂಬೇಡ್ಕರ್ ಅವ್ರ ಫೋಟೋ ಹಾಕೊಂತಾರೆ. ನಾವು ಬಾಬಾ ಸಾಹೇಬ್ರ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಇದ್ವಿ. ಪೆರಿಯಾರ್ ವಿಚಾರಗಳನ್ನ, ಕಾಂಚೀರಾಮ್ ವಿಚಾರಗಳು, ನಮ್ಮ ವಿಚಾರಗಳು ಈ ಒಂದು 3000 ಪಕ್ಷಗಳಿಗಿಂತ ವಿಭಿನ್ನ ಇರುತ್ತೆ. ಅದು ವಿಭಿನ್ನ ಇರಬೇಕು ಅಂತ ವಿಭಿನ್ನ ಅಲ್ಲ. ಅದು ಒಂದು ರೀತಿಯ ನಾವು ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತೆ. ಅದು ನಾನು ಇವತ್ತು ನಿನ್ನೆ ಶುರು ಮಾಡಿರೋದಲ್ಲ. 15 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ, ಚಳುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಸಂಘಟನೆಗಳ ಮುಖಾಂತರ ವಿಚಾರ ಬಹಳ ವಿವಾದಗಳಾಗಿದೆ. ಆ ಎಲ್ಲ ವಿವಾದಗಳು ನಾವೇ ಗೆದ್ಕೊಂಡ್ ಬಂದಿದ್ದೀವಿ. ಯಾಕಂದ್ರೆ ಜನ ಬಹಳ ಪ್ರಬುದ್ಧರಿದ್ದಾರೆ ಅನಿತಾ ಅವರೇ. ಜನರಿಗೆ ನಾವು ನಿಜವಾಗ್ಲೂ ಒಳ್ಳೆ ವಿಚಾರಗಳು ಜನರ ಮುಂದೆ ಇಟ್ಟರೆ ಅವ್ರು ಸ್ವಲ್ಪ ಮೆಲ್ಕು ಹಾಕಿ ಸರಿ ಇದ್ರೆ ಒಪ್ತಾರೆ, ಸರಿ ಇಲ್ಲ ಅಂದ್ರೆ ವಿರೋಧ ಮಾಡ್ತಾರೆ. ಇವತ್ತು ನೋಡಿ ಮೇಡಮ್, 100 ವರ್ಷದ ಹಿಂದೆ 5-6% ಸಾಕ್ಷರತೆ. ಆ 5-6% ಸಾಕ್ಷರತೆ ಇರೋ ಸಮಾಜದಲ್ಲಿ ಅಂಬೇಡ್ಕರ್ ಅಂತವ್ರು 106 ವರ್ಷ ಮುಂದೆ ಇದ್ದು, ಫಾರಿನ್ಗೆ ಹೋಗಿ ಓದಿ, ಇಂಗ್ಲೀಷ್ನಲ್ಲಿ ಬರೆದು ಭಾಳ ವಿಚಾರವಂತರು ಇದ್ದರೂ ಕೂಡ ಅವರ ವಿಚಾರ 5-6% ಸಾಕ್ಷರತೆ ಇರೋ ಸಮಾಜದಲ್ಲಿ ಅರ್ಥ ಆಯಿತು. ಸೊ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿನ 17 ಸೀಟ್ 15 ಸೀಟ್ ಕೇಳ್ತಾರೆ. He ends up being accepted as the drafter of the constitution. He becomes minister. So his ideas are accepted. ಇವತ್ತು 75-80% ಸಾಕ್ಷರತೆ ಇದೆ ಮೇಡಮ್. ಯಾರೂ ಇಲ್ಲಿ 106 ವರ್ಷ ಮುಂದೆ ಇಲ್ಲ. ನಾವೆಲ್ಲರೂ ನಮ್ಮ ವಿಚಾರಗಳು ಅರ್ಥ ಮಾಡ್ಕೊಂಡು, ಸಮಾಜನ ಅರ್ಥೈಸ್ಕೊಂಡು ನಮ್ಮ ಜನರ ಮುಂದೆ ಇಡ್ತಾ ಇದ್ದೀವಿ. ಜನ ನಾವು ಉತ್ತಮ ವಿಚಾರ ಅವ್ರ ಮುಂದೆ ಇಟ್ಟರೆ, ಅವ್ರಿಗೆ ಒಪ್ಪಿಗೆ ಇದ್ದರೆ ಅವರು ನಮ್ಮ ಜೊತೆ ನಿಂತ್ಕೊತಾರೆ. ನಾವೆಲ್ಲೋ ಜನ ನಮ್ಮ ಜೊತೆ ನಿಂತ್ಕೊಂಡಿಲ್ಲ, ಒಪ್ಪಿಲ್ಲ ಅಂದರೆ ನಾವು ಬಿಡಿಸಿ ಹೇಳೋದ್ರಲ್ಲಿ, ಸರಳವಾಗಿ ತಲುಪೋದ್ರಲ್ಲಿ ವಿಫಲರಾಗಿದ್ದೀವಿ. ಸೊ ವಿ ಮಸ್ಟ್ ಪುಟ್ ದಿ ಐಡಿಯಾಸ್. ನಮ್ಮ ಕಣ್ಣಲ್ಲಿ ಸಮಾಜನೇ ಒಂದು ಉತ್ತಮ ಸಮಾಜ, ಆದರ್ಶ ಸಮಾಜ, ಸಂವಿಧಾನ ಸಮಾಜ. ಆ ಸಮಾಜ ಬಿಟ್ಟು ಎಲ್ಲ ರೀತಿ ಸಮಾಜ, ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಭೌಗೋಳಿಕ ಎಲ್ಲ ರೀತಿ ಸಮಾನತೆ ಮತ್ತು ನ್ಯಾಯನ ಒದಗಿಸೋಕ್ಕೆ ಪ್ರಯತ್ನ ಪಟ್ಟರೆ ನಾವು ಒಂದು ಬಲಿಷ್ಠವಾದ ಕರ್ನಾಟಕ ಕಟ್ಬೋದು. ಇಷ್ಟು ವರ್ಷ 59 ವರ್ಷ ನಾವು ತಮಿಳುನಾಡು ನೋಡಿಕೊಂಡು ಅವರು ಎಷ್ಟು ಮುಂದೆ ಇದ್ದಾರೆ, ನಾವು ಯಾಕೆ ಇಲ್ಲ ಅಂತ ನಾವು ಆಗಿದ್ವಿ. ನಾವು ನಿಜವಾದ ಸಮಾಜ ಕಟ್ಟರೆ ಅನಿತಾ ಮೇಡಮ್, ಇನ್ನೊಂದು 20 ವರ್ಷಕ್ಕೆ ಆ ತಮಿಳುನಾಡು ನಮ್ಮನ್ನು ನೋಡಿ ಕಲಿಬೇಕಾಗಿ ಬರುತ್ತೆ. ಆಂಧ್ರ ಪ್ರದೇಶ ನಮ್ಮನ್ನು ನೋಡಿ, ಕೇರಳ ನಮ್ಮನ್ನು ನೋಡಿ ಕಲಿಬೇಕಾಗಿ ಬರುತ್ತೆ. ಅದನ್ನು ನಾವು ಜನರ ಮುಂದೆ ಇಟ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ರೆ, ವಿ ನೀಡ್ ಫಂಡ್ಸ್. 4 ಲಕ್ಷ ಕೋಟಿ ಬೊಕ್ಕಸದಲ್ಲಿರೋದನ್ನು ಹೆಚ್ಚಳ ಮಾಡಬೇಕು. GST ಜಾಸ್ತಿ ಮಾಡೋದಲ್ಲ, ಜನಸಾಮಾನ್ಯರ ಮೇಲೆ ಬಸ್ ಥರ ಜಾಸ್ತಿ ಮಾಡೋದಲ್ಲ. ಈ ಒಂದು ಶ್ರೀಮಂತ ರಾಜಕಾರಣ ಉಳ್ಳವರ ಪರವಾಗಿರೋರು, ನಮ್ಮ ಸರ್ಕಾರಗಳು ಬಿಸ್ನೆಸ್ ಪರವಾಗಿರೋರು, ಅವ್ರಿಗೆ ಜನ ಪರವಾಗಿ ಕಾಳಜಿ ಕಡಿಮೆ. ನಾವೇನು ಮಾಡಬೇಕು ಅಂದರೆ ಆ 1% 50-60% ದುಡ್ಡಿದೆಯಲ್ಲ, ಅವ್ರ ಮೇಲೆ ಪ್ರಗತಿ ಪರವಾಗಿ ತೆರಿಗೆ ಹಾಕಿ ಬೊಕ್ಕಸನ ಹೆಚ್ಚಳ ಮಾಡಿ ಜನಸೇವೆ ಮಾಡಬೇಕು. ಶಿಕ್ಷಣ, ಆರೋಗ್ಯದ ವ್ಯವಸ್ಥೆ ಅಭಿವೃದ್ಧಿ ಮಾಡಬೇಕು. ಕರಪ್ಷನ್ನ ಕಿತ್ತಾಕಬೇಕು. ಮೈನಿಂಗ್ ಲಾಬೀಸ್ ಮೇಲೆ ಕಡಿವಾಣ ಹಾಕಬೇಕು. ಪೊಲೀಸು, ಜೈಲು ಸುಧಾರಣೆ ಆಗಬೇಕು. ಎಲ್ಲ ರೀತಿ ಜಾತಿ, ಲಿಂಗ, ವರ್ಗ, ಭಾಷೆ ಎಲ್ಲ ರೀತಿ ನಾವು ಸಮಾನತೆ ತರಬೇಕು. ಸೊ ದಿಸ್ ಇಸ್ ವಾಟ್ ರೆವಲ್ಯೂಷನ್ ಇಸ್. ನೀವು ಒಂದು ಇಶ್ಯೂಗೋಸ್ಕರ ನೀವು ಆ ಇಶ್ಯೂ ಎಷ್ಟು ಮಟ್ಟಿಗೆ ತೂಕ ಇದೆ ಅನ್ನೋ ಬೇರೆ ಪ್ರಶ್ನೆ. ಬಟ್ ಆ ಇಶ್ಯೂಗೋಸ್ಕರ ನಾನು ಉಪವಾಸ ಮಾಡ್ಬಿಡ್ತೀನಿ, ನಾನೇ ಒಂದು ರೀತಿ ನನ್ನ ಮೇಲೆ ನಾನು ಹಿಂಸೆ ಮಾಡ್ತೀನಿ ಅಂದಿದ ತಕ್ಷಣ ಸಮಾಜದ ಸಮಸ್ಯೆಗಳು ಏನು ಬಗೆಹರಿಯಲ್ಲ ಮೇಡಮ್. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಮೀಡಿಯಾ ಬರುತ್ತೆ, ನಿಮ್ಮ ಹೆಡ್ಲೈನ್ ಬರ್ತೀರಾ, ನೀವು ಒಂದು ರೀತಿ ಜನ ಸೇರ್ಬೋದು, ಆ ಜನರ ಒಳ್ಳೆತನ. ಬಟ್ ದಟ್ಸ್ ನಾಟ್ ಅ ಟ್ರಾನ್ಸ್ಫರ್ಮೇಷನ್. ದಟ್ಸ್ ಅ ಒನ್ ಇಶ್ಯೂ ವಂಡರ್. ಅದೇ ರೀತಿಯಲ್ಲೇ ಗಾಂಧಿ ಮಾಡಿದ್ದು ಅದೇ ರೀತಿಯಾಗಿತ್ತು ಹೊರತು ನಮಗೆ ಅಣ್ಣಾ ಹಜಾರೆ ಅದೇ ರೀತಿ ಮಾಡಿರೋ ಆಗಿರ್ಬೋದು. ಈ ರೀತಿ ಇವತ್ತು ಅದೇ ರೀತಿ ನಡೀತಾ ಇದೆ. ಆ್ಯಂಡ್ ಸೊ ವಿ ನೀಡ್ ಡಿಫ್ರೆಂಟ್ ಡೆಮೊಕ್ರಾಟಿಕ್ ಫಾರ್ಮ್ಸ್ ಆಫ್ ಪ್ರೊಟೆಸ್ಟ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಆ್ಯಂಡ್ ಪೊಲಿಟಿಕಲ್ ಮೂವ್ಮೆಂಟ್ ಬೇಕೇ ಬೇಕು. ಸರ್, ನೀವು ರೈತರ ಪರವಾಗಿ ಗಟ್ಟಿ ಧ್ವನಿ, ರೈತರ ಪರವಾಗಿ ನಿಲ್ಲುವಂಥವ್ರು. ಬಿಡದಿ ಹೋರಾಟದಲ್ಲಿ ನೀವು ಕಾಣಿಸ್ತಾ ಇಲ್ಲ ಸರ್. ಯಾಕಂದ್ರೆ ಬಿಡದಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ 1000 ಎಕರೆ ಸರ್, ಬಹಳಷ್ಟು ಫಲವತ್ತಾಗಿರುವಂಥ ಜಾಗ,
3 ಲಕ್ಷ ತೆಂಗಿನ ಮರಗಳಿದಾವೆ, ಬೇಕಾದಷ್ಟು ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಕಳೆದ 15 ತಿಂಗಳುಗಳಿಂದ ಯಾವುದೇ ಪಕ್ಷದವರು ರೈತರಿಗೆ ಒಂದು ಸೊಲ್ಯೂಷನ್ ಕೊಡ್ತಾ ಇಲ್ಲ, ಅವ್ರ ಪರವಾಗಿ ನಿಲ್ಲುತ್ತಾ ಇಲ್ಲ. ರೈತರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಇವತ್ತು ಬೀದಿಗೆ ಬಂದು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇದು ಯಾವುದೇ ಒಂದು ಘನ ಸರ್ಕಾರ ಕೂಡ ಅವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ವಿರೋಧ ಪಕ್ಷದವ್ರು ಕೂಡ ಅವ್ರಿಗೊಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ, ಈ ವಿಚಾರದ ಬಗ್ಗೆ ನಿಮ್ಮನ್ನ ನಾವು ಯಾವಾಗಲ್ಲಿ ನೋಡ್ತೀವಿ? ನಾನು ಇದೇ ವಾರದಲ್ಲಿ ಆದಷ್ಟು ಬೇಗ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಮೇಡಮ್. ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಹೊಳಲ್ಕೆರೆ, ಸಂಡೂರಿನಲ್ಲಿ ಈ ಥರ ಮೈನಿಂಗ್ ಏರಿಯಾಸ್ಗಳ ರೈತರಿಗೆ ಆಗ್ತಿರೋ ಅನ್ಯಾಯಗಳನ್ನ ನಾವು ಅದನ್ನು ಸರಿಪಡಿಸೋಕ್ಕೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಿಡದಿ ಬಗ್ಗೆ ನಾನು ಕೂಡ ಎಷ್ಟೋ ಸರಿ ಮೀಡಿಯಾ ಮುಂದೆ ಮತ್ತು ಪ್ರೆಸ್ ಮೀಟ್ಗಳಲ್ಲಿ ಬೇರೆ ಬೇರೆ ಕಡೆ ಮಾತಾಡಿದ್ದೀನಿ. ಅದು ಕೂಡ ಆಲ್ಟರ್ನೇಟಿವ್ ಹೆಂಗೆ ಅಂತ ನಾನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಒಂದು ಹೇಳ್ತೀನಿ ಮೇಡಮ್, ಈ ಪಕ್ಷಗಳು, ಆಳುವ ಪಕ್ಷಗಳು, ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಇವರೆಲ್ಲ ವ್ಯಕ್ತಿಗಳು ಹೆಚ್ಚಾಗಿ ಒಂದು ವ್ಯಾಪಾರ ದೃಷ್ಟಿನಲ್ಲಿ ಜನರ ಏಳಿಗೆ ನೋಡ್ತಾರೆ. ದೇ ಲುಕ್ ಎಟ್ ಇನ್ ಬಿಸ್ನೆಸ್ ಮೈಂಡ್ ಸೆಟ್. ನಮ್ಗೆಲ್ಲೋ ಒಂದು ಕಡೆ ಕಟ್ಟಡ ಕಟ್ಬಿಟ್ರೆ, ಟೌನ್ಶಿಪ್ ಕಟ್ಬಿಟ್ರೆ, AI ಟೌನ್ಶಿಪ್ ಆಗಿ ಮಾಡಿದ್ರೆ ಅದರಿಂದ ಜನರ ಏಳಿಗೆ ಅಂತ. ಅದರಿಂದ ಸಮಾಜ ಏಳಿಗೆ ಅಲ್ಲ. ರೈತರ ಭೂಮಿ ಕಬಳಿಸ್ತೀರಾ, ಅನ್ನೆಸರಿ ಆರೋಗ್ಯದ ಸಮಸ್ಯೆಗಳಾಗತ್ತೆ. ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ಲ. ಬೆಂಗಳೂರು ಅತಿ ನಗರೀಕರಣದಲ್ಲಿ ಇನ್ನೂ ಸಮಸ್ಯೆಗಳು ಬಂದು ಇನ್ನೂ ಕಂಜೆಷನ್ ಆಗಿ ಇನ್ನೂ ಪ್ರಾಬ್ಲಮ್ ಆಗುತ್ತೆ, ಬೇರೆ ಬೇರೆ ಭಾಗಗಳಲ್ಲಿ ನೆಗ್ಲೆಕ್ಟ್ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಲುಕಿಂಗ್ ಎಟ್ ಫ್ರಮ್ ಅ ಬಿಸ್ನೆಸ್, ನೋಡಿ ನಮ್ಮ ಮುಖ್ಯಮಂತ್ರಿಯವರು 2004ರಲ್ಲಿ 7 ಕೋಟಿ ಇತ್ತು, 2023ನಲ್ಲಿ 1413 ಕೋಟಿ ಆಗಿದೆ. ಅವರು ಡಿಕ್ಲೇರ್ ಮಾಡ್ಕೊಂಡಿದ್ರು. 19 ವರ್ಷದಲ್ಲಿ 10,000%, 1,00,000% ಎಷ್ಟು ನನಗೆ ಗೊತ್ತೆ, ಅದು ಅಷ್ಟೊಂದು ಜಾಸ್ತಿ ಆಗಿದೆ. ಅಂದರೆ ಇದು ಒಂದು ಬೆವರು ಸುರಿಸಿ ದುಡ್ಡು ಮಾಡಿರೋದು ಕೆಲಸ ಅಲ್ಲ. ರೈತರಾಗಿ ಜಮೀನು ಮಾಡಿ ನಮ್ಮ ರೈತರಿಗೆ ಯಾವತ್ತೂ ಕೂಡ ಅವರು ಒಂದು ರೀತಿ ಅವರು ಬದುಕೋದೇ ಕಷ್ಟ. ಅವರು ಏನು 1413 ಕೋಟಿ. ಇದೆಲ್ಲ ಹೆಂಗಾಗತ್ತೆ ಅಂದರೆ ಲ್ಯಾಂಡ್ ಮಾಫಿಯಾಗಳು, ರಿಯಲ್ ಎಸ್ಟೇಟಿಂದ, ಅವರು ಒಂದು ಮೈನಿಂಗಿಂದ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಇದೆಲ್ಲ ವ್ಯಾಪಾರೀಕರಣ ಮಾಡಿ ಅವರು ಪರ್ಸ್ನಲ್ ಆಗಿ ಲಾಭ ಪಟ್ಟಿದ್ದಾರೆ. ಅದರಿಂದ ಜನರಿಗೆ ಒಳ್ಳೇದಾಗಿಲ್ಲ, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಒಳ್ಳೇದಾಗಿದೆ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವಿವತ್ತು ಜನರಿಗೆ ಒಳ್ಳೇದು ಮಾಡಬೇಕು ಅಂದರೆ ಬಹುಶಃ ಅವ್ರು ಮಾಡಿದ್ದೆಲ್ಲ ಉಲ್ಟಾ ಮಾಡಬೇಕು. ರೈತರಿಗೆ ನ್ಯಾಯ ಒದಗಿಸ್ಬೇಕು, ಸರ್ಕಾರಿ ಎಜುಕೇಷನ್ ಮಾಡಬೇಕು, ಮೈನಿಂಗ್ಗೆ ಕಡಿವಾಣ ಹಾಕಬೇಕು, ರಿಯಲ್ ಎಸ್ಟೇಟ್ ಲಾಬಿಗಳನ್ನ ಆಗೋದು ಬಿಟ್ಟು ಜನರ ಜೀವನದ ಏಳಿಗೆಗೋಸ್ಕರ ಲಾಭ ಮಾಡ್ಕೋಬೇಕು ಹೊರತು ಈ ಒಂದು ಲ್ಯಾಂಡ್ ಮಾಫಿಯಾಗಳಿಗಲ್ಲ, ಡೆವಲಪ್ಮೆಂಟ್ ಕಾಂಟ್ರಾಕ್ಟರ್ ಮಾಫಿಯಾಗಳಲ್ಲ. ಸೊ ಅಲ್ಲ, ಇದ್ರ ಬಗ್ಗೆ ಜನಸಾಮಾನ್ಯರಿಗೆ, ರೈತರಿಗೆ ಅರಿವು ಮೂಡಿಸೋದು ಹೇಗೆ ಸರ್? ಯಾಕಂದ್ರೆ ಇದೊಂದು ಒಂದೇ ಒಂದು ವಿಚಾರ ಸರ್. ಈಗ ಎಷ್ಟೋ ಜನ ರೈತರು ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದಷ್ಟು ರೈತರು ಏನಂತ ಹೇಳಿದ್ರೆ, ಅಯ್ಯೋ ನಮ್ಮ ಕೈಲಿ ದುಡಿಯೋಕ್ಕಾಗೋದಿಲ್ಲ, ವಯಸ್ಸಾಗಿದೆ, 2 ಕೋಟಿನೋ 3 ಕೋಟಿನ ದುಡ್ಡು ಸಿಗ್ತಾ ಇದೆ, ಕೊಟ್ಟು ಬಿಡೋಣ ಅನ್ನೋ ಒಂದು ಮನಸ್ಥಿತಿ ಕೂಡ ಬರ್ತಾ ಇದ್ದಾರೆ ಸರ್. ಆದ್ರೆ ಮುಂದಿನ ಫ್ಯೂಚರೇ ಇವತ್ತು ಗೊತ್ತಾಗ್ತಿಲ್ಲ ಅವ್ರಿಗೆ. ಒಂದಷ್ಟು ಜಾಗ ಇತ್ತು ಅಂತ ಹೇಳಿದ್ರೆ ಭೂಮಿ ಎಷ್ಟು ಚೆನ್ನಾಗಿರುತ್ತೆ, ಇದೆಲ್ಲವನ್ನ ಹೇಳೋರು ಯಾರು ಸರ್? ಅವರ ಒಂದು ಪರ್ಸನಲ್ ವಿಚಾರಗಳಿಗೆ JDS ಆಗ್ಬೋದು, BJP ಅವರಾಗ್ಬೋದು, ಒಂದು ಅವರಲ್ಲಿ ಗೆಲ್ಬೇಕು ಅಥವಾ ಅವ್ರನ್ನ ಒಂದು ವೋಟ್ ಬ್ಯಾಂಕಿಂಗ್ ರೆಡಿ ಮಾಡ್ಕೋಬೇಕು ಅಥವಾ ಅವ್ರದ್ದೊಂದಷ್ಟು ಜಮೀನುಗಳು ಇದೆಯೇನೋ ಅಲ್ಲಿ ಅದು ಹಾಳಾಗಬಾರ್ದು, ಈ ರೀತಿಯ ಒಂದು ಮಾಡ್ತಾ ಇದ್ದಾರೆ ಹೊರತಾಗಿ ನಿಜವಾಗ್ಲೂ ರೈತನ ಬಗ್ಗೆ ಕಳಕಳಿ ಎಲ್ಲಿದೆ ಸರ್? ಹಾಗಾದ್ರೆ ನಾವು ಮಾಡಬೇಕು ಅಂದ್ರೆ ಮೇಡಮ್, ಈ ಒಂದು ಹೋರಾಟ ಮಾತ್ರ ವಿರೋಧ ಮಾಡೋದಲ್ಲ, ಅಂದ್ರೆ ಈ ಒಂದು ಟೌನ್ಶಿಪ್ ಅನ್ನು ಮಾತ್ರ ವಿರೋಧ ಮಾಡೋದ, ಈ ಒಂದು ಹೋರಾಟಕ್ಕೆ ಮಾತ್ರ ಬೆಂಬಲ ಕೊಡೋದಲ್ಲ. ಈ ಟೌನ್ಶಿಪ್ ಮಾಡಿ ಆದ್ರೆ ರೈತರ ಫಲವತ್ತಾದಂತ ಭೂಮಿನ ಹಾಳು ಮಾಡಬೇಡಿ. ಟೌನ್ಶಿಪ್ ನೀವು ಎಲ್ಲಿ ಮಾಡ್ತೀರಾ ಬಹಳ ಮುಖ್ಯ ಆಗುತ್ತೆ ಮೇಡಮ್. ಟೌನ್ಶಿಪ್ ನೀವು ಮಾಡಿದ್ರು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ಬೋದಲ್ಲ, ನಮ್ಮ ಮಧ್ಯ ಕರ್ನಾಟಕದಲ್ಲಿ ಮಾಡ್ಬೋದಲ್ಲ, ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಮಾಡ್ಬೋದಲ್ಲ. ನಮ್ಮ ಟೌನ್ಶಿಪ್ ಅನ್ನೋದು ಯು ಹ್ಯಾವ್ ಟು ಈ 2nd tier 3rd tier ಸಿಟೀಸು ಎಲ್ಲೆಲ್ಲಿ ನೆಗ್ಲೆಕ್ಟ್ ಆಗಿದೆ ಅವಕ್ಕೆ ಫೋಕಸ್ ಮಾಡಬೇಕು ಹೊರತು ಬೆಂಗಳೂರನ್ನೇ ನೀವು ಇದ್ದಿದ್ದು ಹಾಳು ಮಾಡೋದನ್ನು, ಇದ್ದಿದ್ದು ಅತಿ ನಗರೀಕರಣ ಮಾಡೋದ್ರಿಂದ, ಅತಿ ಒಂದು ರೀತಿ ಏನು ಫಲವತ್ತ ಭೂಮಿ ಅದನ್ನು ಕಬಳಿಸಿ ಈ ಲ್ಯಾಂಡ್ ಮಾಫಿಯಾಗಳು ಲಾಭ ಮಾಡೋದ್ರಿಂದ ನಮ್ಮ ಜನರಿಗೆ ಒಳ್ಳೆಯದಾಗಲ್ಲ. ಉಳ್ಳವರಿಂದ ಉಳ್ಳವರಿಗೋಸ್ಕರ ಉಳ್ಳವರಿಗಾಗಿ ಸರ್ಕಾರ ಮುಂದುವರಿಯುತ್ತೆ. ಸೊ ರೈತರಿಗೆ ಅದು ಗೊತ್ತಿದೆ ಮೇಡಮ್. ರೈತರಿಗೆ ಅದು ಯಾಕೆ ಗೊತ್ತಿದೆ, ಅದನ್ನು ನಾವು ಇವತ್ತು ನಿನ್ನೆ ಶುರು ಮಾಡಿರೋದಿಲ್ಲ. MD ನಂಜುಂಡಸ್ವಾಮಿ ಅವರ ಅದ್ಭುತ ಹೋರಾಟಗಳೆಲ್ಲ ನಮ್ಮ ಮಾದರಿಗಳು. ಸೊ ಅಲ್ಲಿಂದ ನಮಗೆ ಈ ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಉತ್ತರ ಕರ್ನಾಟಕದ ರೈತರೆಲ್ಲ ಬಂದು, ಎಲ್ಲ ಹಳೆ ಮೈಸೂರು ರೈತರೆಲ್ಲ ಸೇರಿ ಎಲ್ಲ ರೀತಿ ಅವ್ರ ಜೊತೆ ಬೆಂಬಲವಾಗಿ ನಿಂತಿದ್ದಾರೆ. ಬಟ್ ರೈತ ಹೋರಾಟ ಒಂದೇ ನಾವಿಟ್ಕೊಂಡು ನಾವು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಕ್ಕಾಗಲ್ಲ. ಅವ್ರಿಗೆ ಎಷ್ಟೇ ಅನ್ಯಾಯ ಆಗ್ತಾ ಇದ್ರು ಈ ಆಳುವ ಶಕ್ತಿಗಳಿಂದ ರೈತ ಸಂಘಟನೆಗಳ ಜೊತೆ ನಮಗೆಲ್ಲ ಬೆಂಬಲ ಇದೆ. ಅವ್ರ ಜೊತೆ ನಿಂತು ಎಲ್ಲ ಚಳುವಳಿಗಳು, ದಲಿತ ಬಹುಜನ, ಮಹಿಳಾ ಸಂಘಟನೆಗಳು, ಪ್ರಾದೇಶಿಕ ಭಾಷೆ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾದರೆ ಮೇಡಮ್. ಯಾಕಂದ್ರೆ ಅವಾಗ ನೋಡಿ ನಾವು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ರೈತರಿಗೂ ನ್ಯಾಯ ಒದಗಿಸ್ಬೋದು, ಯುವಕರಿಗೂ ನ್ಯಾಯ ಒದಗಿಸ್ಬೋದು, ಮಹಿಳೆಯರಿಗೂ ನ್ಯಾಯ ಒದಗಿಸ್ಬೋದು. ಇಲ್ಲ ಅಂದರೆ ನಾವು ಬಿಡಿಯಾಗಿ ಫೈಟ್ ಮಾಡಿದ್ರೆ ಮೀಡಿಯಾದಲ್ಲಿ ಹೆಡ್ಲೈನ್ ಬರುತ್ತೆ,
ಗಟ್ಟಿಯಾಗಿ ನಿಂತ್ಕೊಂತೀವಿ. ಬಟ್ ಈ ಆಳುವ ಶಕ್ತಿಗಳು ಅವ್ರು ಮುಂದುವರ್ಸ್ತಾ ಇರ್ತಾರೆ. ಅವ್ರಿಗೇನು ಗೊತ್ತಾ, ಇವತ್ತು ಹೋರಾಟ ಮಾಡ್ತಾರೆ, ನಾಳೆ ಮಾಡ್ತಾರೆ, ಆಮೇಲೆ ಬಿಡ್ತಾರೆ, ನಾವು ಮಾಡ್ತೀವಿ, ಯಾಕಂದ್ರೆ ಅವ್ರು ಅಧಿಕಾರದಲ್ಲಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಹಂಗೆ ಮಾತಾಡಿದಾರಲ್ಲ. ಸೊ ಅಲ್ಲ, ಮುಖ್ಯಮಂತ್ರಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು ಸರ್, ಇಷ್ಟ ಇರೋರು ಕೊಡಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ಅದಕ್ಕಿಂತ ಮುಂಚೆ ಅವ್ರು ಮಾತಾಡಿರೋದು ಏನಂದ್ರೆ, ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಹೋರಾಟ ಮಾಡ್ತಾರೆ, ಒಂದ್ ಸ್ವಲ್ಪ ನಮ್ಮ ವಿರುದ್ಧ ಮಾತಾಡ್ತಾರೆ, ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲೂ ಮಾತಾಡಿದ್ದಾರೆ. ಸೊ ಅವ್ರಿಗೆ ಹೋರಾಟಗಾರರ ಬೆಲೆ, ಹೋರಾಟ ಜನರ ಬದುಕಿನ ಪ್ರಶ್ನೆ, ಜನರ ಕಷ್ಟಗಳು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇಲ್ಲ. ಅವ್ರಿಗೆ ಅಧಿಕಾರ ಇದೆ, ಆ ಅಧಿಕಾರ ಮುಂದುವರಿಸಿ ನನ್ಗೇನು ಇಷ್ಟನೋ ಅದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇಷ್ಟೊಂದು ವಿರೋಧ ಬರ್ತಾ ಇದೆ, ನೀವು ಮಾಡೋದ್ರಲ್ಲಿ ಏನಿದೆ, ನೀವು ಬಿಟ್ಬಿಡಿ ಆ ಪ್ರಾಜೆಕ್ಟ್ನ. ಬನ್ನಿ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಎಲ್ಲ ಕಡೆ ಇದೆ, ಅಲ್ಲೂ ಕೂಡ ನಾವು ಫೋಕಸ್ ಮಾಡೋಣ. ಉತ್ತರ ಕರ್ನಾಟಕಕ್ಕೆ ಒಂದು ಪ್ರತ್ಯೇಕ ರಾಜ್ಯದ ಕೂಗು ಯಾಕೆ ಬರುತ್ತೆ ಮೇಡಮ್? ಅವ್ರ ನಿರ್ಲಕ್ಷ್ಯ ಆಗ್ತಾ ಇದೆ, ಅವ್ರ ವಿಚಾರಗಳು, ಅವ್ರ ಜೀವನಕ್ಕೆ ಒಳ್ಳೇದಾಗ್ತಾ ಇಲ್ಲ. ಇಲ್ಲೇ ಬೆಂಗಳೂರಿನಲ್ಲೂ ಒಳ್ಳೇದಾಗ್ತಾ ಇಲ್ಲ, ಇದ್ದಿದ್ದನ್ನು ಹಾಳು ಮಾಡ್ತಾ ಇದೆ, ನಾಶ ಮಾಡ್ತಾ ಇದೆ, ಬೆಳೆದಿರೋರೇ ಬೆಳೀತಾ ಇದ್ದಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು. ಅಲ್ಲೂ ಕಂಪ್ಲೀಟ್ ನೆಗ್ಲೆಕ್ಟ್ ಆಗ್ತಾ ಇದೆ. ಸೊ ನೀವು ಇದನ್ನ ಅದು ಯಾಕೆ? ಐತಿಹಾಸಿಕ ಕಾರಣಗಳು ಅಷ್ಟೇ ಅಲ್ಲ, ಸಾಮಾಜಿಕ ಕಾರಣಗಳು ಅಷ್ಟೇ ಅಲ್ಲ, ರಾಜಕೀಯ ವೈಫಲ್ಯ, ರಾಜಕೀಯ ದುರಾಡಳಿತ. ಸೊ ಆ ರೀತಿಯಲ್ಲಿ ನಾವು ಇದನ್ನೆಲ್ಲ ಚೇಂಜ್ ಮಾಡಬೇಕು ಅಂದರೆ ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ನೋಡಿ ಮೇಡಮ್, ಹೋರಾಟಕ್ಕೆ ಈ ರಾಜಕಾರಣಿಗಳು ಬೆಲೆ ಕೊಡಲ್ಲ. ಹೋರಾಟಗಳು ನಾವು ನೋಡಿದ್ವಿ, ನಮ್ಮ ಒಳ ಮೀಸಲಾತಿ ಹೋರಾಟ 35 ವರ್ಷದ ಹೋರಾಟ ಮಾಡಿದ್ರು, ಅದು ಎಷ್ಟೇ ದೊಡ್ಡ ಮಟ್ಟದಲ್ಲಾದರೂ ಇವ್ರು ಕೇರ್ಲೆಸ್ ಮಾಡ್ತಾರೆ. ಅಂದರೆ ನಮಗೆ ರೈತ ಬಿಡದಿ ಟೌನ್ಶಿಪ್ ಮತ್ತು ಎಲ್ಲ ಹೋರಾಟ ಎಷ್ಟೇ ಬೃಹತ್ ಆಗಿ ಮಾಡಿದ್ರು ಕೇರ್ಲೆಸ್ ಮಾಡ್ತಾರೆ. ಯಾವಾಗ ತಲೆ ಕೆಡಿಸ್ಕೊಳ್ತಾರೆ ಗೊತ್ತಾ ಮೇಡಮ್? ಅವ್ರು ಕುರ್ಚಿ ಅಲ್ಲಾಡಿದಾಗ. ಕುರ್ಚಿ ಅಲ್ಲಾಡ್ಸೋರು ಆಗ್ಬೇಕು. ನಮ್ಮ ಮಾದರಿಗಳು ಅದು ಮಾಡಿ ತೋರಿಸಿದ್ದಾರೆ. ಅಂಬೇಡ್ಕರ್ ಅವ್ರು ಕುರ್ಚಿ ಅಲ್ಲಾಡ್ಸಿದ್ದಾರೆ. ಪೆರಿಯಾರ್ ಅವ್ರ ದ್ರಾವಿಡ ಚಳುವಳಿಯಿಂದ ಇವತ್ತು ಪೆರಿಯಾರ್ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ರು ಕೂಡ TVK ವಿಜಯ್ ಪೆರಿಯಾರ್ ಒಂದು ಹಾರ ಹಾಕ್ಲೇಬೇಕಲ್ವ ತಮಿಳುನಾಡಲ್ಲಿ? ಯಾಕಂದ್ರೆ ಪೆರಿಯಾರ್ ಇಲ್ಲದೆ ಅವ್ರ ಪರಿವರ್ತನೆ ಜನ ನಂಬಲ್ಲ. ಅವ್ರು ಪೆರಿಯಾರ್ ವಾದ ಮುಂದುವರಿಸ್ತಾ ಇಲ್ಲ, ಬಟ್ ಅವ್ರಿಗೊಂದು ಫೋಟೋ ಹಾರ ಹಾಕ್ಬೇಕು. ಕಾಂಶಿರಾಮ್ ಅವರು ಕೂಡ UP-ನಲ್ಲಿ ಬಹಳ ಯಶಸ್ವಿ ಮಾಡ್ತಾರೆ. ನಮ್ಮ ಸಿದ್ಧಾಂತ ಎಲ್ಲರಿಗೂ ಒಂದು ನ್ಯಾಯ ಒದಗಿಸೋಕ್ಕೆ, ಒಂದು ಪರಿವರ್ತನೆ ಕಟ್ಟಕ್ಕೆ ನಾವು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದ್ರೆ ಅವಾಗ ನೋಡಿ ಕುರ್ಚಿ ಅಲ್ಲಾಡಿಸ್ಬೋದು. ಅವಾಗ ಅವ್ರಿಗೆಲ್ಲ ಒಂದು ಭಯದಿಂದ ಆದರೂ ಈ ಆಳುವ ಶಕ್ತಿಗಳು ಈ ಥರ ಪ್ರಾಜೆಕ್ಟ್ಗಳನ್ನ ಕೈ ಬಿಡೋದು, ಬೇರೆದೆಲ್ಲ ಒಂದು ಜನಪರ ಮಾಡೋದು ಸಾಧ್ಯತೆಗಳಿರುತ್ತೆ. ಜನಸಾಮಾನ್ಯರಿಗೂ ಅದ್ರ ಬಗ್ಗೆ ಅರಿವು ಬೇಕು ಸರ್. ಅವ್ರು ಎದ್ದು ನಿಂತ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ರೆವಲ್ಯೂಷನ್ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಪಕ್ಷಗಳು ಹೀಗೆ ಹೋಗ್ತಾ ಇರುತ್ತೆ. ನೋಡಿ, ಅದಕ್ಕೆ ಒಂದು ಉತ್ತರ ಕೊಡ್ತೀನಿ ಮೇಡಮ್. ಜನಸಾಮಾನ್ಯರಿಗೆ ಅವ್ರ ಜೀವನಕ್ಕೆ ಒಳ್ಳೇದಾಗಬೇಕು ಅಂತ ಒಂದು ರೀತಿ ಒಂದು ಕಾಳಜಿ ಇದೆ. ಅವ್ರಿಗೆ ಸಮಾಜ ಚೆನ್ನಾಗಾಗಬೇಕು, ಅವ್ರಿಗೆ ಬೆಳವಣಿಗೆ ಆಗಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಆದರೆ ಅವ್ರ ಜೀವನದ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು, ಅವರ ಒಂದು ಕೆಲಸದ ಸಮಸ್ಯೆಗಳು, ಅವರ ಒಂದು ದಿನನಿತ್ಯದ ಜಂಜಾಟದಲ್ಲಿ ಅವ್ರು ಎಲ್ಲರೂ ಹೋರಾಟಕ್ಕೆ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾರ್ಯಾರು ಹೋರಾಟಗಾರರಿದ್ದಾರೆ, ಯಾರ್ಯಾರು ಜನಪರ ಕಾಳಜಿ ಇದ್ದಾರೆ, ನಾವೆಲ್ಲ ಸೇರಿ ಅವ್ರಿಗೆ ಒಂದು ರೆಡಿಯಾಗಿ ಒಂದು ಪಕ್ಷ ಕೊಟ್ಟು 5 ವರ್ಷಕ್ಕೆ ಒಂದ್ಸಲಿ ಅವ್ರಿಗೆ ಇಷ್ಟ ಆದರೆ ಅವ್ರ ಅಭ್ಯರ್ಥಿ ಅವರಿಂದ ಒಳ್ಳೇದಾಗತ್ತೆ ಅಂತ ಬಂದರೆ ಒಂದ್ಸಲಿ ಬಂದು ವೋಟ್ ಹಾಕಿ ನಮ್ಮ ಜೊತೆ ನಿಂತ್ಕೊಳ್ಳಿ. ಅಷ್ಟು ಮಾಡಿದ್ರೆ ಅದೇ ಒಂದು ರೀತಿ ನಮಗೆ ಒಳ್ಳೆ ಪ್ಲಸ್ ಆಗುತ್ತೆ. ಸೊ ಎಲ್ಲರೂ ಬಂದು ಬೀದಿಗಿಳಿದ್ರು ಕೂಡ ಈ ಆಳುವ ಶಕ್ತಿಗಳು ಇಷ್ಟು ಸಲ ಮಾಡಲ್ಲ. ಬಟ್ ಹೋರಾಟ ನಮ್ಮ ಬೇಕೇ ಬೇಕು. ಹೋರಾಟ ಇಸ್ ಎ ವೆರಿ ಇಂಪಾರ್ಟೆಂಟ್ ದಾರಿ. ಬಟ್ ಹೋರಾಟದ ಮುಂದುವರಿದ ಭಾಗನೇ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಮೇಡಮ್. ಓಕೆ ಸರ್, ಕೊನೆಯದಾಗಿ ಈಗ ಫುಟ್ಪಾತ್ ತೆರವು ನೋಡ್ತಾ ಇದ್ದೀರಿ. ಬಹಳಷ್ಟು ಜನಕ್ಕೆ, ಬಹಳಷ್ಟೊಂದು ಬಡವರಿಗೆ, ಅಲ್ಲಿ ಜೀವನ ನಡೆಸ್ತಾ ಇರೋಂಥ ಲಕ್ಷಾಂತರ ಮಂದಿಗೆ ತೊಂದರೆ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಇದು ಒಂದು ಒಳ್ಳೆ ಮೂನ ಹೇಗೆ ಸರ್? ನಮಗೆ ನೋಡಿ ಮೇಡಮ್, ಸ್ಪೇಸ್ ಕ್ರಂಚ್ ಇದೆ. ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ನಾವೆಲ್ಲ ಜನ ಜಾಸ್ತಿ ಇದ್ದೀವಿ, ಭೂಮಿ ಜಾಗ ಕಡಿಮೆ ಇದೆ. ಬೆಂಗಳೂರು ಅಂತ ಸಿಟಿನಲ್ಲಿ ಇನ್ನೂ ಸ್ಪೇಸ್ ಕ್ರಂಚ್ ಆಗಿ ದೇರ್ ಇಸ್ ಡೆಫಿನೆಟ್ಲಿ ಅ ಸ್ಟ್ರಾಂಗ್ ಡಿಮ್ಯಾಂಡ್ ಫಾರ್ ಸ್ಪೇಸ್ ಆ್ಯಂಡ್ ಫುಟ್ ಪ್ಯಾತ್ಸ್. ಆ್ಯಂಡ್ ನಾನು ಕೂಡ ಫುಟ್ ಪ್ಯಾತ್ಸ್ ನಮಗೆ ಬೇಕಿದೆ. ಇವತ್ತು ಏನು ಯಾರಿಗೆ ಜಾಸ್ತಿ ಬೆನಿಫಿಟ್ ಸಿಕ್ಕಿದೆ ಅಂತ ದೊಡ್ಡ ಗಾಡಿ ಇರೋರಿಗೂ, ಮಲ್ಟಿಪಲ್ ಕಾರ್ ಇರೋರಿಗೆ, ಅವ್ರಿಗೆ ರೀತಿ ಲಾಭ ಆಗ್ತಾ ಇದೆ ಹೊರತು ಫುಟ್ ಪ್ಯಾತ್ಸ್ ಆರ್ ಬೀಯಿಂಗ್ ದ ಪೆಡೆಸ್ಟ್ರಿಯನ್ಸ್, ದ ಬೈಕರ್ಸ್, ಸೈಕ್ಲಿಸ್ಟ್ ಎಲ್ಲರಿಗೂ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ. ದ್ಯಾಟ್ ಬೀಯಿಂಗ್ ಸೆಡ್, ನೀವು ಫುಟ್ ಪ್ಯಾತನ್ನು ನೀವು ಎಲ್ಲೋ ಒಂದು ರೀತಿ ಅದನ್ನು ಓಪನ್ ಮಾಡ್ತೀರಾ ಅಂದರೆ ಫಸ್ಟ್ ಟಾರ್ಗೆಟ್ ನಿಮಗೆ ಅಲ್ಲಿರೋ ಬಡವರ ಮೇಲೆ ಆಗಬಾರ್ದು. ನಿಮ್ಮ ಫುಟ್ ಪ್ಯಾತನ್ನು ಸರಿಪಡಿಸ್ಬೇಕು ಅಂದರೆ VIP ಎನ್ಕ್ರೋಚ್ಮೆಂಟ್ ಇರುತ್ತಲ್ಲ, ಅದನ್ನು ನೀವು ಫಸ್ಟ್ ಟಾರ್ಗೆಟ್ ಮಾಡಬೇಕು. ನೀವು ಮಾಡಿ ತೋರಿಸಿ ಕೃಷ್ಣ ಬೈರೇಗೌಡ್ರೆ, ನೀವೇನು ತೋರಿಸ್ಬೇಕು ಅಂದರೆ ಇಲ್ಲಿ ಬೇರೆ ಬೇರೆ ಕಡೆ, ನಾವು ನಮ್ಮ ಮನೆ ಇಲ್ಲಿ ಲೂಲು ಮಾಲ್ ಹತ್ರ ಆ ಕಡೆ ಹೋಗ್ತಾ ಇರ್ತೀವಿ. ಆ ಲೂಲು ಮಾಲ್ ಪಕ್ಕದಲ್ಲೇ ಮೇಡಮ್, ರೋಡ್ನಲ್ಲೇ ಆ ಲೂಲು ಮಾಲ್ ಒಳಗೆ ಹೋಗಕ್ಕೆ ಎಲ್ಲ ಕಡೆಯಿಂದ ಎಂಟ್ರೆನ್ಸ್ ಮಾಡಿದ್ದಾರೆ ರೋಡ್ನಲ್ಲೇ. ಅದು ನಮಗೆ ಸರಿ ಇದೆಯಾ? ಅದು ನಮಗೆ ಫುಟ್ ಪ್ಯಾತ್ಸ್ಗೆ ಎಲ್ಲ ಒಂದು ಎನ್ಕ್ರೋಚ್ ಆಗಲ್ವಾ? ಅದು ರೋಡ್ ಇಸ್ ದ್ಯಾಟ್ ಫಾರ್ ಜನರಲ್ ಯೂಸೇಜ್? ಅದು ಬರೀ ಕಾರ್ಪೊರೇಟು ಉಳ್ಳವರು, ಬರೀ ರಾಜಕಾರಣಿಗಳು ಮಾತ್ರ ಬೆನಿಫಿಟ್ ಆಗೋ ರೀತಿಯಲ್ಲಿ ಇದೆಯಾ ಅಂತ ಅದನ್ನು ಚೆಕ್ ಮಾಡಿರಿ. ಸಿ, ಲೆಟ್ ದೆಮ್ ಚೆಕ್ ಆಲ್ ದ VIP ಎನ್ಕ್ರೋಚ್ಮೆಂಟ್ಸ್ ಬಿಫೋರ್ ಟ್ಯಾಕಲಿಂಗ್ ದ ಬಡವರು. ಮತ್ತು ಬಡವ್ರನ್ನೂ ಕೂಡ ನೀವು ಒಂದು ರೀತಿ ಅವ್ರಿಗೆ ಅವ್ರ ಜೀವನಕ್ಕೆ ಮೇಲೆ ಹೊಟ್ಟೆ ಮೇಲೆ ಹೊಡಿತೀರಾ ಅಂದರೆ ಅವ್ರಿಗೆ ನೀವು ಪರ್ಯಾಯ ಕೊಡಲೇಬೇಕು. ಯು ಕೆನಾಟ್ ಜಸ್ಟ್ ಕಿಕ್ ದಮ್ ಔಟ್ ಆ್ಯಂಡ್ ಸೇ ನೀವೇನಾದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ದರ್ ಹ್ಯಾಸ್ ಟು ಬಿ ಮುಂದಾಲೋಚನೆ, ವಿಷನ್ ಇರಬೇಕು.
ನಿಮ್ಮ ಹತ್ರ ಪವರ್ ಇದೆ ಅಂತ ನೀವು ಒಂದು ರೀತಿ ಎಲ್ಲ ಬಡವ್ರ ಮೇಲೆ ಅಸ್ತ್ರ ಬಿಡೋದ್ರಲ್ಲ ಅಲ್ಲ. ನನಗೆ ಅದನ್ನು ಒಪ್ಪಿಗೆ ಇಲ್ಲ ನನಗೆ ಆ ವಿಚಾರದಲ್ಲಿ. ಬಟ್ ಅವರ ಉದ್ದೇಶ ಫುಟ್ಪಾತ್ಸ್ ಆಸ್ ಅ ಉದ್ದೇಶ ಒಳ್ಳೆಯದೇ. ಬಟ್ ನೀವು ಆ ಫುಟ್ಪಾತನ್ನು ಹೆಂಗೆ ನೀವು ಕಾರ್ಯರೂಪಕ್ಕೆ ತರ್ತೀರ, ನಿಮ್ಮ ಪ್ರಾಸೆಸ್ ಏನು, ನಿಮ್ಮ ಒಂದು ರೀತಿ ಸಿಸ್ಟಮ್ಯಾಟಿಕ್ ಆಗಿ ಹೆಂಗೆ ಮಾಡ್ತೀರಾ ಅಂದರೆ ಬಡವ್ರ ಮೇಲೆ ಹೊಡ್ತಾ ಮಾಡೋದಲ್ಲ. ನೀವು ಮೇಲಿಂದ ಅದನ್ನು ಮಾಡ್ತಾ ಬಂದು ಬಡವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟು, ಒಂದು ಪರ್ಯಾಯ ಕೊಟ್ಟು, ಅವ್ರಿಗೆ ಒಂದು ರೀತಿ ಅವಕಾಶಗಳು ಮಾಡ್ಕೋಬೇಕು. ಆಮೇಲೆ ಅವ್ರನ್ನ ತೆರವುಗೊಳಿಸೋದು ಯಾವ ರೀತಿ ನೀವು ಮಾಡ್ತೀರಾ ಅವ್ರದ್ದು ಒಪ್ಪಿಗೆ, ಆ ಹೋರಾಟಗಾರ ಸಂಘಟನೆಗಳು ಎಲ್ಲರಿಗೂ ಒಪ್ಪಿಗೆ ಆಗೋ ರೀತಿ ಮಾಡಬೇಕು. ಸೊ ದರ್ ಮಸ್ಟ್ ಬಿ ಅ ಲಾರ್ಜರ್ ಕಾನ್ಷಿಯಸ್ನೆಸ್ಸು. ನೀವು ಬರೀ ನಿಮ್ಮ ಹತ್ರ ಪವರ್ ಇದೆ ಅಂತ ಬ್ರಹ್ಮಾಸ್ತ್ರ ಬಿಡೋದಲ್ಲ. So I'm not convinced. I'm not development brahmastra. I'm not convinced with that method. And ಅದು ಕೂಡ ನಮಗೆ ಇವತ್ತು ನಮ್ಮ ದೇಶದಲ್ಲಿ ಭಾಳ ತೊಂದರೆಯಲ್ಲಿರೋ ನಮ್ಮ ಬಡವರು, ನಮ್ಮ ಬೀದಿ ವ್ಯಾಪಾರಿಗಳು, ನಮ್ಮ ಒಂದು ರೀತಿ ಅಲ್ಲಿ ಅವ್ರು ಕೆಲಸ ಮಾಡ್ತಿರೋದು, ಅವರು ಶಿಕ್ಷಣದ ವಂಚಿತರು, ಅವರು ಎಷ್ಟೋ ಒಂದು ರೀತಿ ಸ್ವಂತ ಮನೆಗಳು ಖಂಡಿತ ಇರಲ್ಲ, ಅವ್ರು ಭಾಳ ಕಷ್ಟದಲ್ಲಿರ್ತಾರೆ. ಅಂಥವ್ರಿಗೆ ನೀವು ನಿಂತ್ಕೋಬೇಕು ಒಂದು ಸರ್ಕಾರ ಆಗಿ, ಹೊರತು ಬರೀ ದೊಡ್ಡ 2-3 ದೊಡ್ಡ ಗಾಡಿಗಳು ಇಟ್ಕೊಂಡಿರೋರು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋದ್ರಲ್ಲಿ ಅದು ಜನಪರ ಸರ್ಕಾರ ಅಂತ ನಾನು ನೋಡೋದು. ಓಕೆ ಸರ್, ಮುಂದಿನ ದಿನಗಳಲ್ಲಿ ಚೇತನ್ ಅಹಿಂಸಾ ಅವರನ್ನು ನಾವು ಹೇಗೆ ನೋಡಬಹುದು? ನಾವು ನೋಡಿ ಮೇಡಮ್, ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ತಾ ಇದ್ದೀವಿ. ಕರ್ನಾಟಕಕ್ಕೆ ಒಂದು ಸಮಾಜದ ಸಿದ್ಧಾಂತದಲ್ಲಿ ನಾವೆಲ್ಲರೂ ಸರಿಸಮಾನ ಒಂದು ಸಮಾಜದ ಸಮಾಜ ಕಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ಸಂವಿಧಾನ ಅದೇ ಹೇಳುತ್ತೆ. ನಮ್ಮ ಪ್ರಕಾರ ಸಂವಿಧಾನ ಹೇಳೋದು ಒಂದು ಸಂಸ್ಥೆನ ಬ್ಯಾನ್ ಮಾಡಿ, ಅಥವಾ ಈ ಪಕ್ಷ ನಾವು ಮಾತ್ರ ನಮ್ಮನ್ನು ಶತ್ರು, ಈ ಪಕ್ಷ ಮಾತ್ರ ನಮ್ಮ ಪರ ಅಂತ ನೋಡಲ್ಲ. ಸಂವಿಧಾನ ಹೇಳೋದು ಒಂದು ಸಮಾಜ ಕಟ್ಟಿ ಅಂತ. ನಮಗೆಲ್ಲ 7 ಕೋಟಿ ಜನನೂ ಬೇಕು ಕರ್ನಾಟಕದಲ್ಲಿ. ಯಾಕಂದರೆ ನಾವೆಲ್ಲ ಜಾತಿಯವರು, ಲಿಂಗದವರು, ಧರ್ಮದವರು, ಮಾತೃಭಾಷೆಯವರು ನಾವೆಲ್ಲರೂ ಸೇರಿ ಒಂದು ಸಮಾಜ ಕಟ್ಟೋದು ನಮ್ಮ ಉದ್ದೇಶ. ನೋಡಿ ಮೇಡಮ್, ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ, ಯಾವ ಒಂದು ಪಕ್ಷ ಅಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಈ ವ್ಯವಸ್ಥೆನೇ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ. ಇದನ್ನು ಸರಿಪಡಿಸ್ಬೇಕು ಅಂದರೆ ನಾವೆಲ್ಲರೂ ಸೇರಿ ಅದನ್ನು ಒಂದು ಸಮಾಜ ಕಟ್ಟಬೇಕು. ಸೊ ಆ ರೀತಿಯಲ್ಲಿ ಪೊಲಿಟಿಕಲ್ ಮೂಮೆಂಟ್ ಆದರೆ ನಿಜವಲ್ಲೂ ಕರ್ನಾಟಕಕ್ಕೆ ಒಳ್ಳೇದು ಮಾಡಬಹುದು, ಮತ್ತು ನಿಜವಲ್ಲೂ ಜನರ ಜೀವನಕ್ಕೆ ಒಂದು ರೀತಿ ಬದುಕಿಗೆ ಒಂದು ರೀತಿ ಒಳ್ಳೆ ಕಡೆ, ಒಳ್ಳೆ ದಿಕ್ಕಿನಲ್ಲಿ ಹೋಗ್ಬೋದು. ನಮ್ಮ ಮಾದರಿಗಳು ಬಾಬಾ ಸಾಹೇಬ್ರು ಹೇಳ್ತಾರೆ, ನಾವು ನನ್ನ ನದಿಯಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣಾಗಬಾರ್ದು, ನದಿಯ ದಿಕ್ಕು ಬದಲಾಯಿಸೋದು ಬಂಡೆಗಳಾಗಬೇಕಂತಾರೆ. ಸೊ ಇವತ್ತು ಬಂಡೆಗಳಂದರೆ ಬಿಡದಿ ಟೌನ್ಶಿಪ್ ಮಾಡ್ತಿರೋ ಬಂಡೆಗಳಲ್ಲ, ನಮ್ಮ ಜೊತೆ ನಿಂತ್ಕೊಂಡಿರೋ ಸಮಾಜ ನಿಂತ್ಕೊಂಡಿರೋ ನಿಜವಾದ ಬಂಡೆಗಳು. ನಾವೆಲ್ಲ ಗಟ್ಟಿಯಾಗಿ ನಿಂತು ಒಂದು ಪರ್ಯಾಯ ಕಟ್ಟೋದು ನಮ್ಮ ಉದ್ದೇಶ. ಎಸ್ ಸರ್, ಖಂಡಿತವಾಗ್ಲೂ ಸಹ ಸರ್. ನಿಮ್ಮಂಥ ಯುವಕರು ಮುಂದಕ್ಕೆ ಬರಬೇಕು, ಯಾಕಂತ ಹೇಳಿದ್ರೆ ಜನಕ್ಕೂ ಅರ್ಥ ಆಗಬೇಕು ಸರ್. ಅರ್ಥ ಮಾಡೋವಂಥ ಜವಾಬ್ದಾರಿ ಕೂಡ ನಿಮ್ಮ ಹೆಗಲ ಮೇಲಿದೆ ಸರ್. ಇಲ್ಲ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಯಾಕಂದರೆ ಇವತ್ತಿನ ಆಸೆ, ಆಮಿಷಗಳನ್ನು ತೋರಿಸಿ ಜನಗಳನ್ನು ಯಾಮರಿಸ್ತಾ ಇದ್ದಾರೆ ಸರ್ ಇವತ್ತು. ಸೊ ನೀವೆಲ್ಲ ಮುಂದೆ ಬಂದು ಸಹ ಅರ್ಥ ಆಗೋ ರೀತಿ ಹೇಳಿ ಒಂದು ರೆವಲ್ಯೂಷನ್ ಬಂದರೆ ನಿಜವಾಗ್ಲೂ ಕರ್ನಾಟಕನೂ ಚೆನ್ನಾಗಿರುತ್ತೆ, ಇಡೀ ದೇಶ ಚೆನ್ನಾಗಿರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದುವರೆಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.